ಇವತ್ತಿಗೂ ಕೂಡ ಒಂದು ಶಾಖೆಗೆ ಮಗುವನ್ನ ಕಳಿಸುವಾಗ ತಾಯಿಯ ಮನಸ್ಸಿನಲ್ಲಿ ಮೂಡುವಂತಹ ಮೊದಲನೇ ಪ್ರಶ್ನೆ, ನೀನ್ ಯಾಕೆ ಶಾಖೆಗೆ ಹೋಗ್ತಾ ಇದ್ದೀಯಾ ಅಂತ. ಉತ್ತರವನ್ನ ಕಾಲನೇ ಕೊಡುತ್ತೆ ಅಥವಾ ಕೆಲವೊಮ್ಮೆ ಮಗುನು ಕೊಡಬಹುದು. ಶಾಲೆ ಅನ್ನುವಂಥದ್ದು ಫಾರ್ಮಲ್, ಔಪಚಾರಿಕವಾಗಿ. ಶಾಖೆ ಅನ್ನುವಂಥದ್ದು ಇನ್ಫಾರ್ಮಲ್ ಆಗಿ ಅನೇಕ ವಿಷಯಗಳನ್ನ ತೆರೆದ ಬಯಲಲ್ಲೇ ಅವನು ಕಲಿತಾನೆ. 10 ಮಂದಿಯ ಜೊತೆಗೆ ಆಟ ಆಡುವಾಗ ಒಂದು ಸಾಮರಸ್ಯದ ಭಾವ, ದೇಶಭಕ್ತಿಯ ಭಾವ, ವಿಶೇಷವಾಗಿ ಬೀಟಾ ಜೆನ್ಸಿ ಇವತ್ತೇನು ಜನರೇಷನ್ ಇದೆ, ಆ ಬೀಟಾ ಜೆನ್ಸಿಯ ದೊಡ್ಡ ಪ್ರಾತಿನಿಧಿತ್ವ ಸಂಘದ ಶಾಖೆಗಳಲ್ಲಿ ಇದೆ. ಕೆಲವರಿದ್ದಾರೆ ಅವರು ನಾನು ಸಂಘದಲ್ಲಿದ್ದೆ, ಶಾಖೆಗೆ ಹೋಗಿದ್ದೆ ಅಂತ ಹೇಳ್ಕೊಂಡು ಒಂದಷ್ಟು ವಿಚಾರಗಳನ್ನ ಸಂಘದ ನೆಗೆಟಿವ್ ಆಗಿ ಮಾತನಾಡುವಂತದ್ದನ್ನ ಮಾಡ್ತಾರೆ. ತತ್ವಶಾಸ್ತ್ರದ ಭಾಷೆಯಲ್ಲಿ ಮಿಥ್ಯಾ ಜ್ಞಾನ ಅಂತ ಒಂದು ಕಾನ್ಸೆಪ್ಟ್ ಇದೆ. ಒಬ್ಬರು ಬ್ರಿಟಿಷ್ ಪತ್ರಕರ್ತರೊಮ್ಮೆ ಹೇಳ್ತಾ ಇದ್ರು, RSS ತಿಳ್ಕೊಳ್ಳೋದು ಕಷ್ಟ, ತಪ್ಪಾಗಿ ಅರ್ಥ ಮಾಡೋದು ಸುಲಭ ಅನ್ನೋದನ್ನ ಅವರೊಮ್ಮೆ ಹೇಳಿದ್ರೆ. ವೈಯಕ್ತಿಕವಾದಂತಹ ಅಭಿಪ್ರಾಯಗಳಿಗೆ ಸಂಘದಲ್ಲಿ ಬೆಲೆ ಇಲ್ಲದೆ ಇರ್ತದ ಸುಮಾರು ಸಲ. ಸಂಘದಲ್ಲಿ ಸಹಮತದ ಆಧಾರದ ಮೇಲೆ ನಡೆಯೋ ಸಂಘಟನೆ, ಬಹುಮತದ ಆಧಾರದ ಮೇಲೆ ಅಲ್ಲ, ಮೆಜಾರಿಟಿ ಅಲ್ಲ, ಕನ್ಸೆನ್ಸಸ್ ಅಂತ ಹೇಳ್ತೀವಿ. 10 ಮಂದಿ ಸೇರಿ ಯಾವುದೋ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡುವಾಗ 10 ಮಂದಿಗೆ 10 ಅಭಿಪ್ರಾಯಗಳಿರುತ್ತೆ. ನಾನು ಹೇಳಿದ್ದೇ ಮಾಡಬೇಕು ಅನ್ನುವಂಥದ್ದು ಸಂಘದ ಸ್ವಯಂ ಸೇವಕನ ಯೋಚನೆ ಅಲ್ಲ. ಸಂಘ ಸಮಾಜದ ಮೇಲೆ ಆಗಿರುವಂತಹ ಪರಿಣಾಮ, ರಾಷ್ಟ್ರೀಯತೆಯ ಒಂದು ದೊಡ್ಡ ವೈಚಾರಿಕ ಭಾವ ಜಾಗರಣ ಈ ದೇಶದಲ್ಲಿ ಜಾಸ್ತಿ ಆಗಿದೆ. ಅವರಿಗೆ ಅನ್ಸುತ್ತೆ ಸಂಘ ಒಂದು ನಮಗೆ ಪ್ರೇರಣೆ ಕೊಟ್ಟಿದೆ, ಸಮಾಜಕ್ಕೋಸ್ಕರ ನಾನೇನೋ ಮಾಡ್ಬೇಕನ್ನುವಂತ ಭಾವ ಅದು ಅನೇಕ ಕಡೆಗಳಲ್ಲಿ ವ್ಯಕ್ತ ಆಗುತ್ತೆ. ಅದು ದೊಡ್ಡ ದೊಡ್ಡ ದುರ್ಘಟನೆಗಳು ಸಂಭವಿಸಿದಾಗ ಬ್ರಿಟಿಷರು ಹೇಳ್ತಾ ಇದ್ರು ಭಾರತದವರಿಗೆ ಬುದ್ಧಿ ಇಲ್ಲ, ಭಾರತದವರಿಗೆ ಅಜ್ಞಾನಿಗಳು. ಇದೀಗ 100ನೇ ವರ್ಷ ಸಂಘದ ಶತಾಬ್ದಿ ಸಂದರ್ಭದಲ್ಲೂ ಕೂಡ ಸಂಘ ಕೈಗೊಂಡಿರ್ತಕ್ಕಂಥ ವಿಷಯ ಏನಿದೆ ಅದು ಸಮಾಜಕ್ಕೆ ಸಂಬಂಧಪಟ್ಟದ್ದು. ಪ್ರಸಿದ್ಧವಾದ ಒಂದು ಮಾತನ್ನ ಹಿಂದೆ ಸಂಘದ ಒಬ್ಬರು ಹಿರಿಯರು ಹೇಳಿದ್ರು, ಸಂಘ ಕುಚ್ ನಹಿ ಕರೇಗಾ, ಸ್ವಯಂ ಸೇವಕ್ ಕುಚ್ ನಹಿ ಛೋಡೇಗಾ. ಶತಾಬ್ದಿ ಸಂಭ್ರಮ ಅಲ್ಲ, ಶತಮಾನೋತ್ಸವ ಅಲ್ಲ. ಹಾಗಾದ್ರೆ ಏನ್ ಮಾಡ್ತಾ ಇದ್ದಾರೆ? ಸ್ನೇಹಿತರೆ ನಮಸ್ಕಾರ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ 100 ವರ್ಷಗಳನ್ನ ಪೂರ್ಣಗೊಳಿಸಿ ದಾಪುಗಾಲಿಟ್ಟು ಮುಂದೆ ನಡೀತಾ ಇದೆ. ಇಂತಹ ಸಂದರ್ಭದಲ್ಲಿ ಭಾರತದಾದ್ಯಂತ ಮತ್ತು ವಿಶ್ವದಾದ್ಯಂತ ಸಂಘದ ಬಗ್ಗೆ ಬೇರೆ ಬೇರೆ ರೀತಿಯ ಚರ್ಚೆಗಳು ನಡೀತಾ ಇದೆ. ಆ ಕಾಲಘಟ್ಟದಲ್ಲಿ ಸಂಘವನ್ನ ತಿಳಿದುಕೊಳ್ಳುವಂತಹ ಪ್ರಯತ್ನವನ್ನ ಬಹಳಷ್ಟು ಜನ ಮಾಡ್ತಾ ಇದ್ದಾರೆ. ಅದೇ ಪ್ರಾಸೆಸ್ನ ಮುಂದುವರಿದ ಭಾಗವಾಗಿ ನಾವು ಕೂಡ ಒಂದಷ್ಟು ವಿಚಾರಗಳನ್ನ ಸಂಘದ ಬಗ್ಗೆ ಮತ್ತು ಅದರ ಕಾರ್ಯಗಳ ಬಗ್ಗೆ ತಿಳಿಯುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ. ನಮ್ಮ ಜೊತೆಗೆ ಇವತ್ತು ಸಂಘದ ಬಗ್ಗೆ ಒಂದಷ್ಟು ವಿಚಾರಗಳನ್ನ ತಿಳಿಸಿಕೊಡುವುದಕ್ಕೆ ಬಂದಿರುವವರು ಶ್ರೀಯುತ ರಾಜೇಶ್ ಪದ್ಮಾರ್ ಅವರು. ವೃತ್ತಿಯಿಂದ ವಿಜ್ಞಾನದ ಉಪನ್ಯಾಸಕರು, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕರ್ನಾಟಕ ದಕ್ಷಿಣ ಪ್ರಾಂತದ ಪ್ರಚಾರ ಪ್ರಮುಖರಾಗಿ ಜವಾಬ್ದಾರಿಯನ್ನ ಸಂಘದಲ್ಲಿ ನಿಭಾಯಿಸ್ತಾ ಇದ್ದಾರೆ. ಅವರ ಜೊತೆಗೆ ಸಂಘದ ಬಗ್ಗೆ ಮತ್ತೆ ನಮ್ಮಲ್ಲಿರುವಂತಹ ಕೆಲವೊಂದು ಪ್ರಶ್ನೆಗಳ ಬಗ್ಗೆ ಅವರಲ್ಲಿ ಪ್ರಶ್ನೆಯನ್ನ ಕೇಳುವಂತಹ ಪ್ರಯತ್ನವನ್ನ ಮಾಡುವ. ಇದರಲ್ಲಿ ಒಂದು ವಿಶೇಷತೆ ಏನಿರುತ್ತೆ ಅಂದ್ರೆ, ಈಗಾಗಲೇ ನಾವು ಬಹಳಷ್ಟು ಉತ್ತರಗಳನ್ನ ಬೇರೆ ಬೇರೆ ಪ್ರಶ್ನೆಗಳಿಗೆ ಕೊಟ್ಟಿದ್ದೇವೆ. ಹಾಗಾಗಿ ಆ ಪ್ರಶ್ನೆಗಳನ್ನ ಹೊರತುಪಡಿಸಿ ಫಂಡಮೆಂಟಲ್ ಆಗಿ ಒಂದು ಮನೆಯ ತಾಯಿಯಲ್ಲಿರುವಂತಹ ಪ್ರಶ್ನೆಗಳನ್ನ ಕೇಳುವಂತಹ ಪ್ರಯತ್ನಗಳನ್ನ ಮಾಡ್ತೇನೆ. ಅದಕ್ಕೆ ಅವರು ಉತ್ತರವನ್ನ ಕೊಡ್ತಾರೆ. ರಾಜೇಶ್ ಸರ್, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಮಸ್ಕಾರ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ 100 ವರ್ಷಗಳನ್ನ ಪೂರ್ಣಗೊಳಿಸಿ ಮುಂದುವರಿತಾ ಇದೆ. ಇಂತಹ ಸಂದರ್ಭದಲ್ಲಿ ಇವತ್ತಿಗೂ ಕೂಡ ಒಂದು ಶಾಖೆಗೆ ಮಗುವನ್ನ ಕಳಿಸುವಾಗ ತಾಯಿಯ ಮನಸ್ಸಿನಲ್ಲಿ ಮೂಡುವಂತಹ ಮೊದಲನೇ ಪ್ರಶ್ನೆ, ನೀನ್ ಯಾಕೆ ಶಾಖೆಗೆ ಹೋಗ್ತಾ ಇದ್ದೀಯಾ ಅಂತ. ಅದಕ್ಕೆ ಆ ಮಗು ಯಾವ ಉತ್ತರವನ್ನ ಕೊಡಬೇಕು ಮತ್ತು ಅದಕ್ಕೆ ಉತ್ತರ ಏನು, ಯಾಕೆ ಶಾಖೆಗೆ ಹೋಗ್ಬೇಕು ಅಂತ. ಒಂದನೇದು, ಶಾಖೆಗೆ ಮಗುವನ್ನ ಕಳಿಸುವ ಸಂದರ್ಭದಲ್ಲಿ ಈ ತರ ಸಹಜ ಪ್ರಶ್ನೆಗಳು ಬರುತ್ತೆ. ಶಾಖೆಗೆ ಬಂದ ಮೇಲೆ ಆ ಮಗುವಿನಲ್ಲಿ ಅನೇಕ ಪರಿವರ್ತನೆಯನ್ನ ತಾಯಿ ಗುರುತಿಸ್ತಾಳೆ. ತಾಯಿಗಿಂತ ದೊಡ್ಡ ಗುರು ಇಲ್ಲ ಅಂತ ನಾವು ಕೇಳಿದ್ವಿ. ಅಂತಹ ತಾಯಿ ತನ್ನ ಮಗು ಶಾಖೆಗೆ ಹೋಗಿ ಕಲಿಯುವ ಅನೇಕ ವಿಷಯಗಳನ್ನ ಗಮನಿಸ್ತಾ ಶಾಖೆಯ ಪ್ರಭಾವ ಆ ಮಗುವಿನ ಮೇಲೆ ಆಗೋದನ್ನ ಆ ತಾಯಿನೇ ಗುರುತಿಸ್ತಾಳೆ. ಉತ್ತರವನ್ನ ಕಾಲನೇ ಕೊಡುತ್ತೆ ಅಥವಾ ಕೆಲವೊಮ್ಮೆ ಮಗುನು ಕೊಡಬಹುದು. ವಿಶೇಷವಾಗಿ ನಮ್ಮ ದೇಶದಲ್ಲಿ ಮಕ್ಕಳಿಗೆ ಶಿಕ್ಷಣದ ಅಗತ್ಯ ಖಂಡಿತ ಇದೆ. ಶಿಕ್ಷಣದಲ್ಲಿ 2 ರೀತಿಯ ಶಿಕ್ಷಣ ಇದೆ. ಒಂದು ಔಪಚಾರಿಕ ಶಿಕ್ಷಣ, ಇನ್ನೊಂದು ಅನೌಪಚಾರಿಕ, ಫಾರ್ಮಲ್ ಅಂಡ್ ಇನ್ಫಾರ್ಮಲ್. ಶಾಲಾ ವಾತಾವರಣದಲ್ಲಿ ಫಾರ್ಮಲ್ ಎಜುಕೇಶನ್ ಅವರಿಗೆ ಸಿಗುತ್ತೆ. ಅನೇಕ ವಿಷಯಗಳನ್ನ ಪಠ್ಯ ಪುಸ್ತಕದ ಮೂಲಕ ಹೇಳ್ಕೊಡಲಾಗುತ್ತೆ. ಅದಕ್ಕೆ ಅವರು ಪರೀಕ್ಷೆ ಬರೀತಾರೆ. ಅದರ ಆಧಾರದ ಮೇಲೆ ಉನ್ನತ ಹಂತಕ್ಕೆ ಅವರು ಬರ್ತಾ ಇರ್ತಾರೆ. ಆದರೆ ಭಾರತದಂತಹ ಒಂದು ದೊಡ್ಡ ಸಾಂಸ್ಕೃತಿಕ ಹಿನ್ನೆಲೆಯ ದೊಡ್ಡ ರಾಷ್ಟ್ರದಲ್ಲಿ ಅನೇಕ ವಿಷಯಗಳು ಫಾರ್ಮಲ್ ಎಜುಕೇಶನ್ ಅನ್ನ ಮೀರಿ ಇರುತ್ತೆ, ಇನ್ಫಾರ್ಮಲ್ ಆಗಿರುತ್ತೆ, ಅನೇಕ ಸಂಗತಿಗಳಿರುತ್ತೆ. ಉದಾಹರಣೆಗೆ RSS ನ ಮೂಲಭೂತವಾದ ಒಂದು ತತ್ವ ಏನಿದೆ, ಅದು ಹಿಂದುತ್ವ ಅಥವಾ ಹಿಂದೂ. ನಾನೊಬ್ಬ ಹಿಂದೂ, ನಮ್ಮದು ಹಿಂದೂ ಸಮಾಜ, ನಮ್ದು ಹಿಂದೂ ಸಂಸ್ಕೃತಿ, ಹಿಂದೂ ರಾಷ್ಟ್ರ ಅನ್ನೋ ವಿಚಾರಗಳಿದೆಯಲ್ಲ, ಇದು ಯಾವುದು ಕೂಡ ಫಾರ್ಮಲ್ ಎಜುಕೇಶನ್ ಅಲ್ಲಿ ಚೆನ್ನಾಗಿ ಸಿಗತ್ತೆ ಅಂತ ಇಲ್ಲ. ಸೊ ಒಬ್ಬ ಶಾಲಾ ಬಾಲಕನಿಗೆ
ತರಗತಿಯ ಕ್ಲಾಸ್ ರೂಮ್ ನಲ್ಲಿ ಹೇಳಾದ ಅನೇಕ ರಾಷ್ಟ್ರೀಯ ವಿಷಯಗಳು, ನ್ಯಾಷನಲ್ ಐಡೆಂಟಿಟಿ ವಿಷಯಗಳು ಶಾಖೆಯಲ್ಲಿ ಕಲಿತಾರೆ. ಹಾಗಾಗಿ ಶಾಲೆ ಅನ್ನುವಂಥದ್ದು ಫಾರ್ಮಲ್, ಔಪಚಾರಿಕವಾಗಿ, ಶಾಖೆ ಅನ್ನುವಂಥದ್ದು ಇನ್ಫಾರ್ಮಲ್ ಆಗಿ ಅನೇಕ ವಿಷಯಗಳನ್ನ ತೆರೆದ ಬಯಲಲ್ಲೇ ಅವನು ಕಲಿತಾನೆ. ಅನೇಕ ಗುಣಗಳು, ಸದ್ಗುಣಗಳು ಒಡಮೂಡಿ ಬರ್ತಾವೆ. 10 ಮಂದಿಯ ಜೊತೆಗೆ ಆಟ ಆಡುವಾಗ ಒಂದು ಸಾಮರಸ್ಯದ ಭಾವ, ದೇಶಭಕ್ತಿಯ ಭಾವ, ಪರಸ್ಪರ ಒಟ್ಟಾಗಿ ನಾವೆಲ್ಲರೂ ಒಂದು ಅನ್ನುವಂಥ ವಿವಿಧತೆಯಲ್ಲಿ ಏಕತೆಯ ಭಾವ, ಸಮಯ ಪಾಲನೆ, ಶಿಸ್ತು, ಅನುಶಾಸನ, ಹಿರಿಯರಿಗೆ ಗೌರವ ಕೊಟ್ಟು ಮಾತನಾಡುವಂಥದ್ದು, ಸಮಯದ ಸದುಪಯೋಗ, ಮಾತಿನ ಮೇಲೆ ಒಂದು ಹಿಡಿತ, ವಾಣಿ ವಿವೇಕ ಅಂತ ಕರಿತೀವಿ, ಕೃತಿ ವಿವೇಕ, ಯಾವ ಕೆಲಸವನ್ನು ಮಾಡಬೇಕು ಮಾಡಬಾರದು, ಈ ತರ ಒಂದು 20-30 ರೀತಿಯಂತ ಶಿಕ್ಷಣ ಅವನಿಗೆ ಶಾಖೆಯಲ್ಲಿ ಕ್ರಮೇಣ ಸಿಗ್ತಾ ಹೋಗುತ್ತೆ. ಹಾಗಾಗಿ ಶಾಖೆಗೆ ಬಂದಂತಹ ಮಗು ಆತ ಏನು ಕೆಲಸ ಮಾಡ್ತಾನೆ, ಉದಾಹರಣೆಗೆ ಒಂದು ಮಗು ಮನೆಗೆ ಏನೋ ಒಂದು ವಸ್ತು ತರಬೇಕು ಅಂತ ತಾಯಿ ಕಳಿಸಿರ್ತಾರೆ. ಶಾಖೆಗೆ ಬಂದ ಹುಡುಗನ ತಾಯಿ ಅನುಭವ ಏನಂದ್ರೆ, ಹುಡುಗನಿಗೆ ಹೋದ್ರೆ ಪಕ್ಕ ಲೆಕ್ಕವನ್ನು ಅವರು ವಾಪಸ್ ಕೊಟ್ಟಿರ್ತಾರೆ. ಕಡಿಮೆ ಸಮಯದಲ್ಲಿ ಅಂಗಡಿಗೆ ಹೋಗಿ ನೇರವಾಗಿ ವಿಷಯಗಳನ್ನ ಗಮನಿಸಲು ತಂದಿರ್ತಾನೆ. ಸಮಯದ ಕ್ಲಬ್ದ ಉಪಯೋಗ ಅವರು ಮಾಡಿರ್ತಾರೆ. ಹೀಗೆ ಮನೆಯ ಚಟುವಟಿಕೆಗಳಲ್ಲೂ ಅನೇಕ ರೀತಿಯಂತಹ ಒಂದು ಬದಲಾವಣೆಯನ್ನು ಕಾರಿರ್ತೀವಿ. ಚಪ್ಪಲಿಯನ್ನ ನೀಟಾಗಿ ಇಟ್ಟಿರ್ತಾನೆ, ವಸ್ತುಗಳನ್ನ ಜೋಡಿಸಿಟ್ಟಿರ್ತಾನೆ, ಮನೆಯಲ್ಲಿ ಮಾತು, ಲೀಡರ್ಶಿಪ್ ಒಂದು ಕ್ವಾಲಿಟಿ ಬಂದಿರುತ್ತೆ. ಶಾಖೆಯಲ್ಲಿ ಆಟ ಆಡ್ತಾ ಮಗುವಿನ ಒಳಗೆ ಇರ್ತಕ್ಕಂಥ ಕೆಲವು ಸ್ವಭಾವ ಇದೆ, ಇನ್ನರ್ ಎಲಿಮೆಂಟ್ಸ್ ಅಂತ ಕರಿತೀವಿ. ಆ ಮಗುವಿನ ಒಳಗಡೆ ಒಂದು ಕ್ರಿಯೇಟಿವಿಟಿ, ಕರ್ತೃತ್ವ ಇರುತ್ತೆ. ಮಗುವಿಗೆ ಒಂದು ಲೀಡರ್ಶಿಪ್, ನೇತೃತ್ವ ಇರುತ್ತೆ. ಅದು ಎರಡೂ ಸೇರಿದ್ರೆ ಒಂದು ವ್ಯಕ್ತಿತ್ವ, ಪರ್ಸನಾಲಿಟಿ ಡೆವಲಪ್ಮೆಂಟ್ ಆಗುತ್ತೆ. ಹೀಗೆ ಶಾಖೆಗೆ ಬಂದಾಗ ಸಂಘದ ಅಂಗಳದಲ್ಲಿ ಒಂದು ವ್ಯಕ್ತಿತ್ವ ವಿಕಸನ, ಪರ್ಸನಾಲಿಟಿ ಡೆವಲಪ್ಮೆಂಟ್ ಪ್ರತಿ ಮಗುವಿನಲ್ಲೂ ನಡೆಯುತ್ತೆ. ಇದನ್ನೇ RSS ನ ಪರಿಭಾಷೆಯಲ್ಲಿ ವ್ಯಕ್ತಿ ನಿರ್ಮಾಣ, ಮ್ಯಾನ್ ಮೇಕಿಂಗ್ ಅಂತ ಹೇಳ್ತೀವಿ, ಒಂದು ಕ್ರಮೇಣ ಸಿಗುತ್ತೆ. ಹೀಗೆ ಆ ತಾಯಿಗೆ ಶಾಖೆಗೆ ಬಂದ ಮಗುವಿನಲ್ಲಿ ಅನೇಕ ಬದಲಾವಣೆಯನ್ನ ಕ್ರಮೇಣ ನೋಡಿ ಕಲೀಲಿಕ್ಕೆ ಅವರಿಗೆ ಗೊತ್ತಾಗುತ್ತೆ. ಇವತ್ತಿನಿಂದ ನಾಳೆಗೆ ಸಾಧ್ಯ ಇಲ್ಲ, ಕ್ರಮೇಣ, ಗ್ರಾಜುವಲಿ. ಕೆಲವರಿಗೆ 2 ತಿಂಗಳು ಸಾಕು, ಕೆಲವರಿಗೆ 3-4 ತಿಂಗಳು ಬೇಕಾಗತ್ತೆ. ಆ ಮಕ್ಕಳು ತರಗತಿಯಲ್ಲಿ ಸಿಗದ ಅನೇಕ ವಿಷಯಗಳನ್ನು ಕಲ್ತಿರ್ತಾರೆ. ಉದಾಹರಣೆಗೆ ರಾಷ್ಟ್ರೀಯ ವಿಚಾರಗಳು, ಅನೇಕ ಸಂಗತಿಗಳು, ನಮ್ಮ ದೇಶದ ಸಾಂಸ್ಕೃತಿಕ ಇತಿಹಾಸ. ಉದಾಹರಣೆಗೆ ಕರ್ನಾಟಕದ ಮಂಗಳೂರಿನ ಒಂದು ಮಗು ಅಸ್ಸಾಂನಲ್ಲಿ ಇರ್ತಕ್ಕಂಥ ಒಬ್ಬ ದೇಶಭಕ್ತ ಅಥವಾ ಈಶಾನ್ಯ ಭಾರತದ ಅನೇಕ ಪ್ರಮುಖರು, ಲಚಿತ್ ಬರ್ಫುಖಾನ್ ಬಗ್ಗೆ ತಿಳ್ಕೊಂಡಿರ್ತಾರೆ, ಅಥವಾ ಬಿರ್ಸಾ ಮುಂಡಾ ರೀತಿಯ ಜನಜಾತಿಯ ಬಹಳ ದೊಡ್ಡ ಪ್ರಮುಖರನ್ನ ತಿಳ್ಕೊಂಡಿರ್ತಾರೆ, ಅಥವಾ ಬೇರೆ ರಾಜ್ಯಗಳಲ್ಲಿ ಇರ್ತಕ್ಕಂಥ ಆಗು ಹೋಗುಗಳ ಬಗ್ಗೆ, ಪಶ್ಚಿಮ ಬಂಗಾಳದಲ್ಲಿ ಏನ್ ನಡೀತಾ ಇರುತ್ತೆ, ಜಮ್ಮು ಕಾಶ್ಮೀರದ ಬೆಳವಣಿಗೆಗಳು ಏನು, ಇದೆಲ್ಲ ಅವ್ರಿಗೆ ಗೊತ್ತಾಗಿರುತ್ತೆ. ಪುಟ್ಟ ಮಕ್ಕಳು ಆರ್ಟಿಕಲ್ 370 ಮುಂತಾದಂತಹ ಘನ ವಿಷಯಗಳು, ಸ್ವಲ್ಪ ಸೀರಿಯಸ್ ವಿಷಯಗಳಿರುತ್ತೆ. ಚಿಕ್ಕ ಮಕ್ಕಳಿಗೆ ಅದರ ಬಗ್ಗೆ ಅರಿವು ಎಳವೆ ಪ್ರಾಯದಲ್ಲಿ ಬಂದಿರುತ್ತೆ. ಹೀಗಾಗಿ ರಾಷ್ಟ್ರಭಕ್ತಿಯ ಒಂದು ಶಿಕ್ಷಣ, ಸಂಸ್ಕಾರದ ಶಿಕ್ಷಣ, ಒಂದು ನೈತಿಕ ಶಿಕ್ಷಣ, ಇದೆಲ್ಲವೂ ಕೂಡ ಇಂಟೆಗ್ರೇಟೆಡ್ ಆಗಿ ಏಕಾತ್ಮವಾಗಿ ಅವರಿಗೆ ಶಾಖೆಯಲ್ಲಿ ಲಭಿಸ್ತಾ ಹೋಗುತ್ತೆ. ಅಂದ್ರೆ ಯಾವ ರೀತಿ ಇರುತ್ತೆ ಅಂತ ಶಾಖೆ ಅಂದ್ರೆ? ಶಾಖೆ 1 ಗಂಟೆಯ ಚಟುವಟಿಕೆಯಲ್ಲಿ ಸಾಮಾನ್ಯ ಮಕ್ಕಳಿರೋ ಕಾರಣ ಪ್ರಾರಂಭದಲ್ಲಿ ಅವರಿಗೆ ಒಂದು ಫಿಸಿಕಲ್ ಎಕ್ಸರ್ಸೈಸ್ ಒಂದಷ್ಟು ಮಾಡ್ತಾರೆ. ಅದಾದ ನಂತರ ಆಟಗಳು, ದೊಡ್ಡ ಮಟ್ಟಿನ ಬೇರೆ ಬೇರೆ ಭಾರತೀಯ ಆಟಗಳನ್ನು ಆಡ್ತಾರೆ. ಕೊನೆಯಲ್ಲಿ ಬೌದ್ಧಿಕ ಕಸರತ್ತು, ಇಂಟೆಲೆಕ್ಚುಯಲ್ ಆಕ್ಟಿವಿಟಿಗೋಸ್ಕರ ಒಂದಷ್ಟು ದೇಶಭಕ್ತಿಯ ಹಾಡುಗಳು, ದೇಶಭಕ್ತಿಯ ಒಂದಷ್ಟು ವಿಷಯಗಳ ಬಗ್ಗೆ ಚರ್ಚೆ, ಇನ್ಯಾವುದೋ ದೇಶಭಕ್ತಿಯ ವಿಷಯಗಳ ಬಗ್ಗೆ ಸ್ವಲ್ಪ ಸ್ಪರ್ಧಾತ್ಮಕವಾಗಿ ಒಂದಷ್ಟು ಕ್ವಿಜ್ ರೀತಿಯಲ್ಲಿ ಅವ್ರು ಮಾಡ್ತಾರೆ. ಒಟ್ಟು ಶಾರೀರಿಕ ಬೌದ್ಧಿಕ ಕ್ಷಮತೆಯನ್ನ ಮಕ್ಕಳಲ್ಲಿ ತುಂಬಲಿಕ್ಕೋಸ್ಕರ 1 ಗಂಟೆಯ ಕಂಟಿನ್ಯೂಸ್ ಆಕ್ಟಿವಿಟಿಗಳು ನಡೆಯುತ್ತೆ. ಇವತ್ತು ಇಡೀ ದೇಶದಲ್ಲಿ ಸುಮಾರು 87,000 ಆ ರೀತಿಯ ಶಾಖೆಗಳ ಮೂಲಕ ಲಕ್ಷಾಂತರ ಮಂದಿಯನ್ನ ತಲುಪ್ತೀವಿ. ಸಂಘಕ್ಕೆ 100 ವರ್ಷ ಆಗಿದೆ. ಆದ್ರೆ ಸಂಘಕ್ಕೆ ಬರ್ತಾ ಇರೋ ಮಕ್ಕಳು ಬಹಳ ಚಿಕ್ಕ ಮಕ್ಕಳು ಬರ್ತಾರೆ. ಅಂದ್ರೆ ಇವತ್ತಿನ ಜೆನ್ಜಿ ಅಂತ ಏನ್ ಕರಿತೀವಿ, ವಿಶೇಷವಾಗಿ ಬೀಟಾ ಜೆನ್ಜಿ ಇವತ್ತಿನ ಜನರೇಷನ್ ಇದೆ. ಆ ಬೀಟಾ ಜೆನ್ಸಿಯ ದೊಡ್ಡ ಪ್ರಾತಿನಿಧಿತ್ವ ಸಂಘದ ಶಾಖೆಗಳಲ್ಲಿ ಇದೆ. ದೇಶಾದ್ಯಂತ ಸಂಘದ ಶಾಖೆಗಳಿಗೆ ಯಾರು ಬರ್ತಾ ಇದ್ದಾರೆ ಅಂತಂದ್ರೆ ಜನರೇಷನ್ ಆಫ್ ಬೀಟಾ ಜೆನ್ಸಿ, ಅವರು ಬರ್ತಾ ಇದ್ದಾರೆ. ಅವರಿಗೆ ಹೊಸ ಕಾಲಮಾನದ ರೀತಿಯಲ್ಲಿ ಸಂಘದ ಶಾಖೆಗಳಲ್ಲೂ ಶಿಕ್ಷಣನು ಕೂಡ ವಿಕಸಿತ ರೀತಿಯಲ್ಲಿ ಅವರಿಗೆ ಸಿಗ್ತಾ ಇರುತ್ತೆ. ಅವರು ದೇಶಭಕ್ತಿಯ ಕಥೆಗಳನ್ನ ಕಲ್ತಿರ್ತಾರೆ. ಇನ್ಯಾವುದೋ ಡಿಜಿಟಲ್ ಮೀಡಿಯಾದ ಪ್ರಭಾವದಿಂದ ಅನೇಕ ವಿಷಯ ಕಲ್ತಿದ್ದು ಬಂದಿರ್ತಾರೆ. ಅವರ ಪ್ರಶ್ನೆಗಳನ್ನ ಕೇಳ್ತಾರೆ, ಜಿಜ್ಞಾಸುಗಳಿರ್ತಾರೆ, ಹೊಸ ವಿಷಯಗಳನ್ನ ತಿಳಿಬೇಕು ಅನ್ನೋ ಆಸೆಗಳಿರುತ್ತೆ. ಇದು ಯಾವುದು ಕೂಡ ಅವರಿಗೆ ತರಗತಿಯಲ್ಲಿ ಸಿಗಲ್ಲ. ತರಗತಿಯಲ್ಲಿ ಸಿಗದ ಆದ್ರೆ ಸಮಾಜದ ಮಧ್ಯೆ ಇರಲೇಬೇಕಾದ ಅನೇಕ ರಾಷ್ಟ್ರೀಯ ವಿಚಾರಗಳು, ನ್ಯಾಷನಲಿಸ್ಟಿಕ್ ಥಾಟ್ಸ್ ಅಂತ ಏನಿದೆ, ಅದು ಸಂಘದ ಶಾಖೆಯಲ್ಲಿ ಸದಾ ಸಿಗುತ್ತೆ. ಕಾಲ ಕಾಲಕ್ಕೆ ಆ ವಿಷಯಗಳನ್ನ ಯಂಗ್ ಜನರೇಷನ್ಗೆ ಹೇಗೆ ತಲುಪಿಸಬೇಕು ಅನ್ನೋದರ ಬಗ್ಗೆ ಸಂಘದಲ್ಲೂ ಕೂಡ ಚಿಂತನೆಗಳು ನಡೀತಾ ಇರುತ್ತೆ. ವಿಶೇಷವಾಗಿ ಕಥಾಶೈಲಿ ಅಥವಾ ನೆರೇಟಿವ್ಸ್ ಅಥವಾ ನೆರೇಷನ್ ಅನ್ನು ಹೇಗೆ ನಾವು ಮಾಡ್ತೀವಿ ಅದ್ರ ಮೇಲೆ ಯಂಗ್ಸ್ಟರ್ಸ್ ಬರ್ತಾರೆ. ಶಾಖೆಗೆ ಬಂದ ಮಕ್ಕಳಲ್ಲಿನ ಬದಲಾವಣೆಗಳನ್ನ ಗುರುತಿಸಿನೇ
ತಾಯಿಯಂದ್ರು ಕಳಿಸ್ತಾ ಇರುತ್ತೆ. ಒಬ್ಬ ತಾಯಿ ತನ್ನ ಮಗುವನ್ನು ಕಳಿಸಿ ಇನ್ನೊಂದು ಮನೆಯ ತಾಯಿಗೂ ಕೂಡ ಹೇಳ್ತಾರೆ, ನೋಡಿ ನನ್ನ ಮಗನಲ್ಲಿ ಈ ಬದಲಾವಣೆ ಬಂದಿದೆ, ನೀವು ಕಳಿಸಿ ಅಂತ ಹೇಳ್ತಾರೆ. ಹೀಗೆ ವರ್ಡ್ ಆಫ್ ಮೌತ್, ಬಾಯಿಯಿಂದ ಬಾಯಿಗೆ, ಹಾರ್ಟ್ ಟು ಹಾರ್ಟ್, ಡೋರ್ ಟು ಡೋರ್ ಸಂಘದ ಕೆಲಸನೂ ವಿಕಾಸ ಆಗಿದೆ. ಒಟ್ಟು ಸಂಘದ ಎಲ್ಲ ಕೆಲಸಕ್ಕೆ ವಿಕಾಸ ಸಂಘದ ಶಾಖೆನೇ ಆಧಾರ. ಶಾಖೆಯಲ್ಲಿ ಬಂದಿರತಕ್ಕಂತಹ ಮಕ್ಕಳು ಶಾಖೆನ ಇಷ್ಟಪಡ್ತಾರೆ. ಅವ್ರು ಇಷ್ಟಪಟ್ಟೆ ಶಾಖೆಗೆ ಬರ್ತಾರೆ. ತಾವೇ ಸಮಯವನ್ನು ಹೊಂದಿಸ್ಕೊಂಡು ಸಂಘದ ಶಾಖೆಗೆ ಬರ್ತಾ ಬರ್ತಾ ದೇಶಭಕ್ತಿ ಅನೇಕ ವಿಷಯಗಳನ್ನ ಅವರು ಕಲ್ತ್ಕೊಂಡು ಹೋಗ್ತಾರೆ. ಹಾಗೆ ಸಂಘದ ಶಾಖೆ ಅನ್ನುವಂಥದ್ದು ಅನೌಪಚಾರಿಕ ಶಿಕ್ಷಣದ ಒಂದು ದೊಡ್ಡ ಕೇಂದ್ರವಾಗಿ ಕೆಲಸ ಮಾಡ್ತಾ ಇದೆ. ಅದು ಸತ್ಯ. ಒಂದು ದೊಡ್ಡ ಇಡೀ ದೇಶದಾದ್ಯಂತ ಮತ್ತು ಇವತ್ತಿನ ದೃಷ್ಟಿಯಿಂದ ಇಡೀ ಜಗತ್ತಿನಾದ್ಯಂತ ಸಂಘದ ಪ್ರಭಾವ ಮತ್ತು ಸಂಘದ ಬಗ್ಗೆ ಒಂದು ಒಳ್ಳೆಯ ಒಪಿನಿಯನ್ ಇರುವಂಥದ್ದು ಸತ್ಯ. ಆದರೂ ಕೂಡ ಒಂದಷ್ಟು ಏನು ಹೇಳ್ತೇವೆ, ಒಂದು ಗುಂಪುಗಳು ಸಂಘವನ್ನ ವಿರೋಧ ಮಾಡುವಂಥದ್ದು. ಸಂಘಕ್ಕೆ ಸರಸಂಘ ಚಾಲಕರು ಹೇಳಿದಾಗೆ ಸಂಘಕ್ಕೆ ಯಾರು ವಿರೋಧಿಗಳಿಲ್ಲ, ಆದರೆ ಸಂಘವನ್ನು ವಿರೋಧ ಮಾಡುವವರು ಒಂದಷ್ಟು ಹೊರಗಡೆ ಇದ್ದಾರೆ. ಅದರಲ್ಲಿ ಎರಡು ರೀತಿಯ ಜನರನ್ನ ಗಮನಿಸಬಹುದು. ಒಂದು, ಸಂಘದ ಬಗ್ಗೆ ಏನೂ ಗೊತ್ತಿಲ್ಲದೆ ಅಥವಾ ಸಂಘದ ಶಾಖೆಗಳಿಗೆ ಯಾವತ್ತೂ ಹೋಗದೆ ವಿರೋಧ ಮಾಡುವವರು. ಅವರ ಮಾತುಗಳನ್ನ ತುಂಬಾ ಸೀರಿಯಸ್ ಆಗಿ ತಗೊಳ್ಬೇಕಾದಂತ ಅವಶ್ಯಕತೆ ಇದೆ ಅಂತ ನನ್ಗೇನು ಅನ್ಸುದಿಲ್ಲ. ಆದ್ರೆ ಕೆಲವರಿದ್ದಾರೆ, ಅವರು ನಾನು ಸಂಘದಲ್ಲಿದ್ದೆ, ಶಾಖೆಗೆ ಹೋಗಿದ್ದೆ ಅಂತ ಹೇಳ್ಕೊಂಡು ಒಂದಷ್ಟು ವಿಚಾರಗಳನ್ನ ಸಂಘದ ವಿಷಯಗಳ ಬಗ್ಗೆ, ಆಂತರಿಕ ವಿಷಯಗಳ ಬಗ್ಗೆ ನೆಗೆಟಿವ್ ಆಗಿ ಮಾತನಾಡುವಂಥದ್ದನ್ನ ಮಾಡ್ತಾರೆ. ಇದನ್ನ ಯಾವ ರೀತಿ ಎದುರಿಸಬಹುದು ಅಥವಾ ಯಾವ ರೀತಿ ಇದಕ್ಕೆ ಉತ್ತರ ಕೊಡ್ಬೋದು ಅಂತ? ಸಂಘದ ಬಗ್ಗೆ ನೀವು ಹೇಳಿದಾಗೆ ಎರಡು ರೀತಿಯ ಕಮೆಂಟ್ಗಳು ಬರುತ್ತೆ. ಒಂದು ಹೊರಗಡೆಯಿಂದ, ಇನ್ನೊಂದು ಕೆಲವರು ನೀವು ಹೇಳಿದಾಗೆ ಸಂಘಕ್ಕೆ ಬಂದು ಹೋದವರು ಇರ್ತಾರೆ, ಅವರು ಪೂರ್ತಿಯಾಗಿ ಇರೋದಂತದ್ದಿಲ್ಲ. ವಿಷಯ ಎರಡು ರೀತಿಯ ಒಂದು ವಿರೋಧ ಇದೆ. ಒಂದು, ಸಂಘದ ಬಗ್ಗೆ ಏನೂ ಗೊತ್ತಿಲ್ಲದೆ ಮಾತಾಡೋದು. ತತ್ವಶಾಸ್ತ್ರದ ಭಾಷೆಯಲ್ಲಿ ಮಿಥ್ಯಾ ಜ್ಞಾನ ಅಂತ ಒಂದು ಕಾನ್ಸೆಪ್ಟ್ ಇದೆ, ಒಂದು ಪರಿಕಲ್ಪನೆ ಇದೆ. ಅಂದ್ರೆ ವಿಷಯ ಏನು ಅಂತ ಗೊತ್ತಿಲ್ಲ ಆದ್ರೂ ಮಾತಾಡುವಂಥದ್ದು. ಈಗ RSS ಬಗ್ಗೆ ಯಾರೋ RSS ಅನ್ನುವಂಥದ್ದು ದಲಿತ ವಿರೋಧಿ, ವಿಜ್ಞಾನ ವಿರೋಧಿ, ಮಹಿಳಾ ವಿರೋಧಿ, ವಿಕಾಸ ವಿರೋಧಿ, ಈ ತರ ವಿರೋಧದ ಪಟ್ಟಿ ತುಂಬಾ ಇದೆ ಅಂತ ಹೇಳುವುದನ್ನ ಕೇಳಿ ಕೆಲವರು RSS ಅಂದ್ರೆ ಹೀಗೆ ಅಂತ ಅಂದ್ಕೊಂಡು ಬಿಟ್ಟಿರ್ತಾರೆ. ಅವರು ಮಿಥ್ಯಾ ಜ್ಞಾನಿಗಳು. ಅವರಿಗೆ ಸ್ಪಷ್ಟತೆ ಇಲ್ಲ, ವೈಚಾರಿಕ ಕ್ಲಾರಿಟಿ ಇಲ್ಲ. ಅವರಿಗೆ ಸ್ಪಷ್ಟತೆ ಅರಿವಾದಾಗ, ಸರಿಯಾಗಿ ಗೊತ್ತಾದಾಗ ಅವರು ಸಂಘವನ್ನ ಸರಿಯಾಗಿ ಸ್ವೀಕಾರ ಮಾಡ್ತಾರೆ. ಇದು ಕಳೆದ 100 ವರ್ಷದ ಒಂದು ಅನುಭವ. ಅನೇಕ ಮಂದಿ ಸಂಘ ಹತ್ರ ಬಂದಾಗ ಅವರಿಗೆ ಗೊತ್ತಾಗುತ್ತೆ ಸಂಘ ಈ ತರ ಇದೆ ಅಂತೇಳಿ. ಒಬ್ಬರು ಬ್ರಿಟಿಷ್ ಪತ್ರಕರ್ತರೊಮ್ಮೆ ಹೇಳ್ತಾ ಇದ್ರು, ಇಟ್ ಈಸ್ ವೆರಿ ಈಸಿ ಟು ಮಿಸ್ಅಂಡರ್ಸ್ಟ್ಯಾಂಡ್ RSS ಅಂಡ್ ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಅಂಡರ್ಸ್ಟ್ಯಾಂಡ್ RSS ತಿಳ್ಕೊಳ್ಳೋದು ಕಷ್ಟ, ತಪ್ಪಾಗಿ ಅರ್ಥ ಮಾಡೋದು ಸುಲಭ ಅನ್ನೋದನ್ನ ಅವರೊಮ್ಮೆ ಹೇಳಿದ್ರು. ಯಾಕಂದ್ರೆ RSS ಬಗ್ಗೆ ಅಷ್ಟು ಅಪಪ್ರಚಾರ ಇದೆ. ಕೆಲವೊಮ್ಮೆ ಏನಾಗುತ್ತೆ, ಕೆಲವೊಂದು ಕಾಲಖಂಡದಲ್ಲಿ RSS ನ ಅಂಗಳಕ್ಕೆ ಬಂದು ತಕ್ಷಣ ಅವರು ಹೋಗಿರ್ತಾರೆ. ಹೋದ ಮೇಲೆ ಅವರ ಮನಸ್ಸಲ್ಲಿ ಇರುತ್ತೆ, ನಾನು RSS ಎಲ್ಲ ತಿಳ್ಕೊಂಡು ಬಿಟ್ಟಿದ್ದೀನಿ, RSS ನ ಎಲ್ಲ ವಿಷಯ ನಂಗೆ ಗೊತ್ತಾಯ್ತು. ಯಾವುದೋ ಒಂದು ಆಂಗಲ್ ಅಲ್ಲಿ ಯಾವುದೋ ಒಂದು ವಿಷಯದ ಬಗ್ಗೆ ಅವರಿಗೆ ಅರಿವಿನ ಕೊರತೆ ಇರುತ್ತೆ, ಅಥವಾ ಅವರ ಮನಸ್ಸಲ್ಲಿ ಯಾವುದೋ ಒಂದು ಸ್ವಭಾವ ಅದಕ್ಕೂ ಸಂಘಕ್ಕೂ ಅವರಿಗೆ ಮ್ಯಾಚ್ ಆಗಲ್ಲ. ಸಂಘದಲ್ಲಿ ಯಾವತ್ತೂ ನಾವು ಹೇಳ್ತೀವಿ, ತಮ್ಮ ಎಲ್ಲವನ್ನು ಕೂಡ ಸಂಘ ಅನ್ನೋ ಒಂದು ದೊಡ್ಡ ಧ್ಯೇಯದೊಂದಿಗೆ ಸಮರ್ಪಣೆ ಮಾಡಬೇಕು. ಕೆಲವೊಮ್ಮೆ ವ್ಯಕ್ತಿಗಳಿಗೆ ಅಹಂಕಾರ ಬಂದಿರುತ್ತೆ, ವೈಯಕ್ತಿಕ ಸ್ವಾರ್ಥ ಬಂದಿರುತ್ತೆ, ವೈಯಕ್ತಿಕವಾಗಿರ್ತಕ್ಕಂಥ ಕೆಲವು ಆಸೆ ಅಭಿಲಾಷೆಗಳಿಗೆ ನನ್ನ ಮಾತೇ ನಡಿಬೇಕು, ನಾನು ಹೇಳಿದ್ದೇ ನಡಿಬೇಕು, ಈ ಅಭಿಪ್ರಾಯನೇ ಇರಬೇಕು ಅಂತ ಇರುತ್ತೆ. ಸಂಘ ಅಂದ್ರೆ ಆ ಥರ ಅಲ್ಲ. ಸಂಘ ಅನ್ನುವಂಥದ್ದು ಸಾಮೂಹಿಕ ನಿರ್ಣಯಕ್ಕೆ ಬದ್ಧ ಆಗಿರುವಂಥದ್ದು, ಎಲ್ಲರ ಜೊತೆಗೆ ಹೋಗುವಂಥದ್ದು. ಇಟ್ ಇಸ್ ಆಲ್ ಇನ್ಕ್ಲೂಸಿವ್. ಎಲ್ಲರ ಸಹಭಾಗಿತ್ವದೊಂದಿಗೆ ಎಲ್ಲರ ಮನಸ್ಸನ್ನ ಒಟ್ಟುಗೂಡಿಸಿ ಹೋಗುವಂತ ಒಂದು ಸಂಘಟನೆ. ಹಾಗೆ ಸಂಘಟನಾ ಮಂತ್ರನೇ ಇದೆ, ಅದು ಋಗ್ವೇದದಿಂದ ತಗೊಂಡಿದೆ. ಸಂಘಚ್ಛದ್ವಂ ಸಂವದದ್ವಂ ಸಮೋ ಮನಾಂಸಿ ಜಾನತಾಂ. ಅದರಲ್ಲಿ ಒಂದು ವಾಕ್ಯ ಬರುತ್ತೆ, ಅದರ 2ನೇ ಪಾರದಲ್ಲಿ, ಸಹಚಿತ್ತ ಮೇಷಾಂ. ಚಿತ್ತ ಅನ್ನುವಂಥದ್ದು ಮನಸ್ಸಿನ ಒಳಗಡೆ ಬರತಕ್ಕಂಥ ಪ್ಯೂರ್ ಥಾಟ್ಸ್, ಅತ್ಯಂತ ಆಂತರಿಕವಾಗಿ ಶುದ್ಧವಾಗಿರ್ತಕ್ಕಂಥ ಚಿಂತನೆಗಳನ್ನ ಚಿತ್ತ ಅಂತ ಕರೀತಾರೆ. ಒಟ್ಟು 4 ಅವಸ್ಥೆಗಳಿದೆ: ಬುದ್ಧಿ, ಮನಸ್ಸು, ಚಿತ್ತ ಮತ್ತು ಅಹಂಕಾರ. ಚಿತ್ತದ ಮಟ್ಟದಲ್ಲಿ ನಾವೆಲ್ಲರೂ ಒಂದಾಗಿರ್ಬೇಕು ಅನ್ನೋಂಥದ್ದು ಸ್ವಯಂ ಸೇವಕರ ಕಲ್ಪನೆ ಇರೋದು. ನಾವೆಲ್ಲರೂ ಒಂದೇ. ಆದರೆ ಕೆಲವೊಮ್ಮೆ ಸ್ವಾರ್ಥ ಕೆಲವ್ರದ್ದು ಜಾಸ್ತಿ ಆಗುತ್ತೆ. ನಾನು, ನನ್ನ ಮಾತು, ನನ್ನ ವಿಷಯ, ನನ್ನ ಅಭಿಪ್ರಾಯ ಇದು ಜಾಸ್ತಿ ಆದಾಗ ಅವರಿಗೆ ಸಂಘದ ಜೊತೆಗೆ ಒಂಥರ ಮಿಕ್ಸ್ ಆಗೋದು ಕಷ್ಟ ಆಗುತ್ತೆ. ಉಳಿದವ್ರ ಜೊತೆಗೆ ಅಥವಾ ಆ ಕಾಲದ ಕಾರ್ಯಕರ್ತರ ಜೊತೆಗೆ ಆಗ ಜೊತೆಗೆ ಇರತಕ್ಕಂಥವ್ರ ಜೊತೆ ಕಷ್ಟ ಆಗುತ್ತೆ. ಆ ಥರದವರು ಸಂಘವನ್ನ ಟೀಕೆ ಮಾಡಲಿಕ್ಕೆ ಶುರು ಮಾಡ್ತಾರೆ. ಕೆಲವೊಮ್ಮೆ ಈ ತರ ವ್ಯಕ್ತಿ ಕೇಂದ್ರಿತ ಕೊರತೆಗಳಿಂದಾಗಿ ಅವರು ಸಂಘವನ್ನ ಟೀಕೆ ಮಾಡ್ತಾರೆ ಹೊರತು ಸಂಘದ ವಿಚಾರವನ್ನ, ಧ್ಯೇಯವನ್ನ ಟೀಕೆ ಮಾಡುವವರ ಸಂಖ್ಯೆ ಸ್ವಲ್ಪ ಕಡಿಮೆ. ವ್ಯಕ್ತಿಗಳನ್ನ ಅವರು ಟೀಕೆ ಮಾಡ್ತಾರೆ, ಅವರು ಸರಿ ಇಲ್ಲ, ಇವರು ಸರಿ ಇಲ್ಲ ಅಂತ ಹೇಳ್ತಾರೆ. ಕೆಲವೊಮ್ಮೆ ಅದನ್ನ ಮಾತಾಡಿಸಿ ಸರಿ ಮಾಡಿ ನಂತರ ಒಂದಷ್ಟು ಸಂದರ್ಭದ ನಂತರ ಅವರು ವಾಪಸ್ ಬಂದದ್ದು ಇದೆ. ಇನ್ನು ಕೆಲವರು ಟೀಕೆ ಮಾಡೋದಕ್ಕೋಸ್ಕರನೇ ಟೀಕೆ ಮಾಡ್ತಾ ಇರ್ತಾರೆ. ಅದನ್ನ ಏನ್ ಮಾಡಕ್ಕಾಗಲ್ಲ. ಆಗ್ಲೇ ಹೇಳಿದೆ ಪ್ರಾರಂಭದಲ್ಲಿ, ಒಂದು ಮಿಥ್ಯಾಜ್ಞಾನದ ಕಾರಣಕ್ಕೋಸ್ಕರ ಟೀಕೆ ಮಾಡು.
ಸಂಘ ಗೊತ್ತಿಲ್ಲ, ಇನ್ನು ಕೆಲವರು ವಿರೋಧ ಮಾಡೋದಕ್ಕೋಸ್ಕರನೇ ವಿರೋಧ ಮಾಡ್ತಾರೆ. ಅವ್ರಿಗೆ ಯಾವ್ದು ಎಲ್ಲ ಗೊತ್ತಿದ್ರು ಕೂಡ ಸುಮ್ಮನೆ ವಿರೋಧ ಮಾಡ್ಲಿಕ್ಕೆ ಅವರ ಆಸಕ್ತಿ ಇರುತ್ತೆ. ಆ ಥರ ವಿರೋಧ ಮಾಡುವವರೇ ಆ ಥರ ಮಾಡಿದ್ರೆ ಅದಕ್ಕೇನು ನಾವು ಹೇಳಕ್ಕಾಗಲ್ಲ. ಆದ್ರೆ ದೊಡ್ಡ ಪ್ರಮಾಣದಲ್ಲಿ ಆ ಥರ ಅಕಸ್ಮಾತ್ ಅಭಿಪ್ರಾಯ ವ್ಯತ್ಯಾಸ ಇದ್ರೆ ಕೂತು ಮಾತನಾಡುವ ಡಿಸ್ಕಷನ್ ಒಂದು ಓಪನ್ ಫೋರಂ ಸಂಘದಲ್ಲಿ ಸದಾ ಇದೆ. ಸಂಘ ಎಲ್ಲಾ ರೀತಿಯ ಮಾತುಕತೆಗೂ ಎಲ್ಲಾ ರೀತಿಯ ಇನ್ಕ್ಲೂಸಿವಿಟಿಗೂ ಹೇಳಿ ಮಾಡಿಸಿದ ಒಂದು ಸಂಘಟನೆ. ಸಮಾಜದಲ್ಲಿ ಕೆಲಸ ಮಾಡುವಾಗ ಅನೇಕ ಅಭಿಪ್ರಾಯಗಳನ್ನ ಒಟ್ಟಾಗಿ ಸಾಗಿಸುವುದು ಅಷ್ಟು ಸುಲಭ ಅಲ್ಲ. ಆ ಥರ ಒಂದು ಹ್ಯೂಮನ್ ಹ್ಯಾಂಡ್ಲಿಂಗ್ ಸಂಘದಲ್ಲಿ ಅದರದ್ದು ದೊಡ್ಡ ಪರಂಪರೆನೇ ಇದೆ. ಸಾಕಷ್ಟು ಮಂದಿ ಬಂದು ಹೋದವರ ಸಂಖ್ಯೆ ಇದೆ. ಸಂಘದ ಬಾಗಿಲು ಸದಾ ತೆರೆದಿದೆ. ಯಾವತ್ತೂ ಕೂಡ ಸಂಘದ ಬಾಗಿಲು ಅದು ಮುಚ್ಚಿಲ್ಲ, ಸದಾ ತೆರೆದಿದೆ. ಬರ್ತಾರೆ, ಕೆಲವೊಮ್ಮೆ ಅಪರೂಪ ಕೆಲವರು ಹೋಗುವವರು ಇರ್ತಾರೆ, ಇಲ್ಲ ಅಂತಿಲ್ಲ. ಆದ್ರೆ ಸಂಘದ ಬಾಗಿಲು ಎಲ್ಲರಿಗೂ ಸದಾ ಕಾಲಕ್ಕೂ ಒಂದು ತೆರೆದ ಸಂಘಟನೆಯಾಗಿ ಕೆಲಸ ಮಾಡ್ತಾರೆ. ಅದೇ ನನಗೆ ಅದರಲ್ಲಿ ಮಧ್ಯದಲ್ಲಿ ಒಂದು ಪ್ರಶ್ನೆ ಇತ್ತು. ಏನಂದ್ರೆ ಹಾಗಾದ್ರೆ ವೈಯಕ್ತಿಕವಾದಂತಹ ಅಭಿಪ್ರಾಯಗಳಿಗೆ ಸಂಘದಲ್ಲಿ ಬೆಲೆ ಇಲ್ಲದೆ ಇರ್ತದ ಸುಮಾರು ಸಲ? ಆತರ ಇಲ್ಲ. ಸಂಘದಲ್ಲಿ ಸಹಮತದ ಆಧಾರದ ಮೇಲೆ ನಡೆಯೋ ಸಂಘಟನೆ, ಬಹುಮತದ ಆಧಾರದ ಮೇಲೆ ಅಲ್ಲ, ಮೆಜಾರಿಟಿ ಅಲ್ಲ, ಕನ್ಸೆನ್ಸಸ್ ಅಂತ ಹೇಳ್ತೀವಿ. ಉದಾಹರಣೆ ಒಂದು 10 ಮಂದಿ ಸೇರಿ ಯಾವುದೋ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡುವಾಗ 10 ಮಂದಿಗೆ 10 ಅಭಿಪ್ರಾಯಗಳಿರುತ್ತೆ. ನಾನು ಹೇಳಿದ್ದೇ ಮಾಡಬೇಕು ಅನ್ನುವಂಥದ್ದು ಸಂಘದ ಸ್ವಯಂ ಸೇವಕನ ಯೋಚನೆ ಅಲ್ಲ. ನನ್ನ ಯೋಜನೆಯನ್ನು ನಾನು ಹೇಳಿದ್ದೀನಿ, ಐಡಿಯಾವನ್ನು ಹೇಳಿದೆ, ಉಳಿದವರಿಗೆ ಅದು ಸಹಮತ ಇದ್ರೆ ಉಳಿದ 9 ಮಂದಿಯನ್ನು ತಗೊಳ್ಬಹುದು. ಅಥವಾ 9 ಮಂದಿ ಹೇಳಿದ್ದು ಮೆಜಾರಿಟಿ ಆಧಾರದ ಮೇಲೆ ಆಗ್ಬೇಕು ಅಂತಲೂ ಇಲ್ಲ. ಒಬ್ಬ ಹೇಳಿದ ಅಭಿಪ್ರಾಯ ಎಲ್ಲರಿಗೂ ಸ್ವೀಕಾರ ಆದ್ರೆ ಸಹಮತದಿಂದ ಸಂಘ ಹೋಗುತ್ತೆ. ಸಂಘದಲ್ಲಿ ತನ್ನ ಅಭಿಪ್ರಾಯವನ್ನು ಲೀನ ಮಾಡುವಷ್ಟು ವಿಶಾಲ ಹೃದಯ ಸಂಘದ ಸ್ವಯಂ ಸೇವಕನಲ್ಲಿ ಇರಬೇಕು. ನನ್ನದು ಅಂತ ಬರಲ್ಲ, ನಮ್ಮದು ಅನ್ನುವ ಭಾವ ಬರಬೇಕು. ನಾನು ಅನ್ನುವಂತಹ ವೈಯಕ್ತಿಕ ಪ್ರಜ್ಞೆ ಕರಗಿ ನಾವು ಅನ್ನತಕ್ಕಂಥ ಸಾಮೂಹಿಕ ಪ್ರಜ್ಞೆ ಬೆಳಿಬೇಕು. ಇದು ಸಂಘದ ಮೊದಲ ಲಕ್ಷಣ ಅಥವಾ ಸ್ವಯಂ ಸೇವಕನ ಮೊದಲ ಅಪೇಕ್ಷೆ. ಅದರಿಂದ ಆತ ಬೆಳೀತಾ ಬೆಳೀತಾ ಹೋಗ್ತಾನೆ. ಹೀಗಾಗಿ ಸಂಘದಲ್ಲಿ ಯಾರು ಕೂಡ ನಾನು ಹೇಳಿದ್ದು, ನನ್ನ ಕಾಲದಲ್ಲಿ, ನನ್ನ ಶಬ್ದ ಅಂತದ್ದು ಇಲ್ವೇ ಇಲ್ಲ. ನಾವು ನಮ್ಮದನ್ನು ಬಹು ವಚನದ ಶಬ್ದಗಳನ್ನೇ ನಾವು ಸಾಮಾನ್ಯವಾಗಿ ಕೇಳ್ತೀವಿ. ಸಂಘದ ಮೂಲ ಸ್ವಭಾವನೇ ಅಲ್ಲಿಂದ ಶುರುವಾಗುತ್ತೆ. ಹಾಗಾಗಿ ಅಕಸ್ಮಾತ್ ಯಾರಿಗಾದ್ರೂ ವೈಯಕ್ತಿಕ ಆಸೆಯಿಂದ, ವೈಯಕ್ತಿಕ ಸ್ವಾರ್ಥದಿಂದ ನನ್ನ ಮಾತು ಅನ್ನುವ ರೀತಿಯಲ್ಲಿ ಅವರು ಶುರು ಮಾಡಿದ್ರೆ, ನಾನು ಆಗ್ಲೇ ಹೇಳಿದೆ, ಸಂಘದ ವಾತಾವರಣದಲ್ಲಿ ಅವರಿಗೆ ಸ್ವಲ್ಪ ಕಷ್ಟ ಆಗುತ್ತೆ, ಅವರಿಗೆ ಅಡ್ಜಸ್ಟ್ ಮಾಡ್ಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಆದ್ರೆ ಕೆಲವು ಅಪರೂಪದ ಉದಾಹರಣೆಗಳನ್ನು ಬಿಟ್ರೆ ಬಹುತೇಕ ಸಂಘದ ವ್ಯವಸ್ಥೆ ಒಳಗಡೆ ಎಲ್ಲರೂ ಬಂದು ತಾವೇ ಸಂಘವಾದವರು ಇದ್ದಾರೆ. ತುಂಬಾ ಮಂದಿ ಇದ್ದಾರೆ. ಅವರಿಗೆ ವೈಯಕ್ತಿಕವಾಗಿ ಬಹಳ ಪ್ರತಿಭಾವಂತರು, ಡಾಕ್ಟರೇಟ್ ಮಾಡಿದವರು ಇದ್ದಾರೆ, ಡಾಕ್ಟರ್ಗಳಿದ್ದಾರೆ, ಇಂಜಿನಿಯರ್ಗಳಿದ್ದಾರೆ, ಬೈ ಎಜುಕೇಶನ್ ದೇ ಆರ್ ಹೈಲಿ ಕ್ವಾಲಿಫೈಡ್. ಆದ್ರೆ ಸಂಘ ಏನು ಹೇಳುತ್ತೆ ಅದೇ ಅಂತಿಮ ಅನ್ನೋ ಕಾರಣಕ್ಕೋಸ್ಕರ ತಮ್ಮ ಪ್ರತಿಭೆ, ತಮ್ಮ ವಿದ್ಯಾಭ್ಯಾಸ, ತಮ್ಮ ಕ್ಷಮತೆ ಎಲ್ಲವನ್ನು ಕೂಡ ಸಂಘ ಅನ್ನುವಂಥ ಒಂದು ಮಹಾಯಜ್ಞಕ್ಕೆ ಸಮರ್ಪಿಸಿದ ಕಾರ್ಯಕರ್ತರಿಂದಾಗಿ ಕಳೆದ 100 ವರ್ಷ ನಿರಾತಂಕವಾಗಿ ಸಂಘ ಇಷ್ಟೊಂದು ವಿಶಾಲವಾಗಿ ಬೆಳ್ಕೊಂಡು. ಅಂದ್ರೆ ಅದು ನೀವು ಹೇಳಿದಾಗೆ ಅದರಲ್ಲಿ ಒಂದು ಮಧ್ಯದಲ್ಲಿ ನಾವು ಅನ್ನುವಂಥದ್ದನ್ನೇ ಸಾಮಾನ್ಯವಾಗಿ ಸಂಘದ ಎಲ್ಲ ಚಟುವಟಿಕೆಗಳಲ್ಲೂ ಮಾತಾಡುವಂಥದ್ದು. ಒಬ್ಬರು ಇತ್ತೀಚೆಗೆ ಹಿರಿಯರೊಬ್ಬರು ಮಾತಾಡುವಾಗ ಹೇಳ್ತಾರೆ, ಒಬ್ಬ ಪ್ರಚಾರಕರಾಗಿದ್ದವರು ಅವ್ರು ಹೇಳ್ತಿದ್ರು, ಸಂಘಕ್ಕೆ ಬರುವುದಕ್ಕೆ ಮೂಲ ಕಾರಣ ಏನು ಅಂತ ಹೇಳಿದ್ರೆ ನಾವೆಲ್ಲ ಮುಂದೆ ಬರುವ ಅಂತ ಹೇಳುದು. ಅಂದ್ರೆ ಅಲ್ಲಿ ಎಲ್ಲ ಕೂತಿರ್ತಾರೆ, ನಾವೆಲ್ಲ ಮುಂದೆ ಬರುವ, ಈಗ ನೀನ್ ಮುಂದೆ ಬಾ ನೀನ್ ಮುಂದೆ ಬಾ ಅಂತಲ್ಲ, ನಾವು ಮುಂದೆ ಬಾ ಅಂತ ಹೇಳಿ ಆ ಒಂದು ಶಬ್ದ ಅವರನ್ನು ಮುಂದೆ ಪ್ರಚಾರಕ್ಕಾಗಿ ಹೋಗುವ ಹಾಗೆ ಮಾಡಿತ್ತು ಅಂತ ಅದು ಕೇಳುವುದನ್ನು ಕೇಳ್ತಾ ಇದ್ದೆ. ಇತ್ತೀಚೆಗೆ ಒಂದಷ್ಟು ಜನ IAS ಆಫೀಸರ್ಗಳು, IPS ಆಫೀಸರ್ಗಳು ಸಂಘದ ಪ್ರಚಾರಕರಾಗಿ ಹೊರಡುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಇದು ಸಮಾಜದ ಮೇಲೆ ಆಗಿರುವಂತಹ ಒಂದು ಪರಿಣಾಮ ಸಂಘದ ಚಟುವಟಿಕೆಗಳಿಂದ ಯಾವ ರೀತಿಯಾಗಿ ಇವತ್ತಿನ ನೀವು ಅದನ್ನು ಗಮನಿಸ್ತಾ ಇದ್ದೀರಿ, ಸಂಘ ಸಮಾಜದ ಮೇಲೆ ಆಗಿರುವಂತಹ ಪರಿಣಾಮ? ಒಂದು ಸಂಘ ಬಂದ ಮೇಲೆ ರಾಷ್ಟ್ರೀಯತೆಯ ಒಂದು ದೊಡ್ಡ ವೈಚಾರಿಕ ಭಾವ ಜಾಗರಣ ಈ ದೇಶದಲ್ಲಿ ಜಾಸ್ತಿ ಆಗಿದೆ. ಸೇವಾ ಮನೋಭಾವನೆ ಅದು ಈ ದೇಶದಲ್ಲಿ ಜಾಸ್ತಿ ಆಗಿದೆ. ಅಂದ್ರೆ ಸೋಷಿಯಲ್ ವಾಲಂಟರಿಸಮ್ ಅಂತ ಕೇಳ್ತೀವಿ. ಯಾವುದೋ ಒಂದು ಸಾಮಾಜಿಕ ಕೆಲಸಕ್ಕೋಸ್ಕರ ಸ್ವಲ್ಪ ಸಮಯ ಕೊಡಬೇಕು, ಪ್ರತಿಭೆಯನ್ನು ಕೊಡಬೇಕು ಅನ್ನುವಂಥದ್ದು ಜಾಸ್ತಿ ಆಗಿದೆ. ಅದಕ್ಕೆ ಸಂಘನೇ ಕಾರಣ ಅಂತ ಅಲ್ಲ, ಆದ್ರೆ ಸಂಘವೂ ಒಂದು ಕಾರಣನೇ ಆಗಿದೆ ಅಂತ ನಾವು ಖಂಡಿತವಾಗಿಯೂ ಹೇಳಬಹುದು. ಇವತ್ತು ದೇಶಾದ್ಯಂತ ನಡೆಸ್ತಕ್ಕಂತಹ ಬೇರೆ ಬೇರೆ ಸೇವಾ ಚಟುವಟಿಕೆಗಳು, ಉದಾಹರಣೆಗೆ ಶಿಕ್ಷಣ ಕ್ಷೇತ್ರದಲ್ಲಿ, ವೈದ್ಯಕೀಯ ಅಥವಾ ಆರೋಗ್ಯ ಕ್ಷೇತ್ರದಲ್ಲಿ, ಆರ್ಥಿಕ ಕ್ಷೇತ್ರದಲ್ಲಿ, ಸ್ವಾವಲಂಬನೆ ಕ್ಷೇತ್ರದಲ್ಲಿ ಸಾಕಷ್ಟು ಸೇವಾ ಚಟುವಟಿಕೆ ನಡೀತಾ ಇದ್ದಾರೆ. ಕೆಲವು ಕಡೆ ಸ್ವಯಂ ಸೇವಕರೇ ನಡೆಸ್ತಾ ಇದ್ದಾರೆ ಸಂಘದ ಯೋಜನೆಯಂತೆ. ಇನ್ನು ಕೆಲವೊಮ್ಮೆ ಸಂಘದ ಪ್ರೇರಣೆ ಪಡ್ಕೊಂಡ ಸ್ವಯಂ ಸೇವಕರು ಆಯಾಯ ಕ್ಷೇತ್ರದಲ್ಲಿ ಅಲ್ಲೊಂದು ಇಂಡಿಪೆಂಡೆಂಟ್ ಆಗಿ ಮೂವ್ಮೆಂಟ್ಗಳನ್ನ ಮಾಡಿದ್ದಾರೆ. ಸಂಘದ್ದೇ ಯೋಜನೆಯಂತೆ ದೇಶದಲ್ಲಿ ಸುಮಾರು 1,80,000 ಸೇವಾ ಚಟುವಟಿಕೆ ನಡೀತಾ ಇದೆ, ದೊಡ್ಡ ಪ್ರಮಾಣದಲ್ಲಿ ನಡೀತಾ ಇದೆ. ಇದಲ್ಲದೆ
ಸಮಾಜನೇ ಮುಂದೆ ನಿಂತ್ಕೊಂಡು ಅನೇಕ ಕೆಲಸಗಳನ್ನು ಮಾಡ್ತಾ ಇದ್ದೆ. ಅವರಿಗೆ ಅನ್ಸುತ್ತೆ ಸಂಘ ಒಂದು ನಮಗೆ ಪ್ರೇರಣೆ ಕೊಟ್ಟಿದೆ ಅಂತ. ಅನೇಕ ಕಡೆಗಳಲ್ಲಿ ಉದಾಹರಣೆಗೆ ಅನೇಕ ಮಂದಿ ಯೋಗ ಕೇಂದ್ರಗಳನ್ನ ಪ್ರಾರಂಭ ಮಾಡುವ ಮೂಲಕ ಒಂದು ಸ್ವದೇಶಿ ಜೀವನ ಶೈಲಿ, ಉತ್ತಮ ಆರೋಗ್ಯದ ಮೂಲಕ ಸಮಾಜವನ್ನ ಸದೃಢ ಮಾಡುವಂಥದ್ದು, ರಕ್ತದಾನದ ಕೇಂದ್ರಗಳನ್ನ ಜಾಸ್ತಿ ಮಾಡಿದ್ದಾರೆ. ಈ ತರ ಅನೇಕ ಕಡೆಗಳಲ್ಲಿ ನಡೀತಾ ಇದೆ. ಹೀಗಾಗಿ ಸೇವಾ ಭಾವದ ಜಾಗರಣ ಈ ದೇಶದಲ್ಲಿ ಹೆಚ್ಚಾಗಿದೆ. ಅಂದ್ರೆ ಸಮಾಜಕ್ಕೋಸ್ಕರ ನಾನೇನೋ ಮಾಡ್ಬೇಕನ್ನುವಂತ ಭಾವ ಅದು ಅನೇಕ ಕಡೆಗಳಲ್ಲಿ ವ್ಯಕ್ತ ಆಗುತ್ತೆ. ಅದು ದೊಡ್ಡ ದೊಡ್ಡ ದುರ್ಘಟನೆಗಳು ಸಂಭವಿಸಿದಾಗ ಅಥವಾ ಪ್ರಾಕೃತಿಕ ವಿಕೋಪಗಳು ಸಂಭವಿಸಿದಾಗ ಸಂಘ ಮುಂದೆ ಬರುತ್ತೆ. ಸಂಘದ ಜೊತೆಗೆ ಬರುವವರ ಸಂಖ್ಯೆನೇ ಜಾಸ್ತಿ, ಸಂಘದ ಕರೆಗೆ ಹೋಗೊಟ್ಟು ಸಹಾಯ ಮಾಡುವವರ ಸಂಖ್ಯೆನೂ ಒಂದು ಜಾಸ್ತಿ. ಎರಡನೇದು ಇರುವಂತದ್ದು ರಾಷ್ಟ್ರಭಕ್ತಿಯ ಒಂದು ವಾತಾವರಣ ಏನಿದೆ, ದೇಶದ ಬಗ್ಗೆ ಅರಿವು, ಅದರ ಭಾವನೆಗಳು ಕೂಡ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ. ಯಾವ ಮನೆಗೆ ಸಂಘದ ವಿಚಾರ ತಲುಪಿದೆ ಆ ಮನೆಗೆ ಒಂದು ರಾಷ್ಟ್ರೀಯ ಪರಿದೃಶ್ಯ ಆ ಮನೆಯಲ್ಲಿ ಖಂಡಿತ ಇದೆ. ಅವರಿಗೆ ಕಾಶ್ಮೀರದಲ್ಲಿ ಏನಾದ್ರೂ ಗಲಭೆ ಆದ್ರೆ, ಕಾಶ್ಮೀರದ ಏನೋ ಬೆಳವಣಿಗೆ ಆದ್ರೆ ಅವರ ಮನಸ್ಸಿಗೆ ತಟ್ಟತ್ತೆ. ಅವರು ಕನ್ಯಾಕುಮಾರಿಯಲ್ಲೇ ಇರಲಿ, ಗುಜರಾತ್ನ, ಅರುಣಾಚಲ ಪ್ರದೇಶದ, ಮಧ್ಯ ಭಾರತದ, ಇಡೀ ದೇಶ ವ್ಯಾಪಿಯಾಗಿ ಏನ್ ನಡೆಯುತ್ತೆ ಅದು ಅವರನ್ನ ಕನೆಕ್ಟ್ ಮಾಡುತ್ತೆ. ಅಂದ್ರೆ ನಾವೊಂದು ರಾಷ್ಟ್ರದ ಭಾಗ, ಒಂದು ದೇಶವಾಗಿ ನಾವು ಹೇಗೆ ಚಿಂತಿಸಬೇಕು ಅನ್ನೋ ಭಾವನೆ ಅವರಿಗೆ ಬರುತ್ತೆ. ಸೊ ಕಳೆದ 100 ವರ್ಷದಲ್ಲಿ ಈ ರೀತಿಯ ಭಾವ ಜಾಗರಣೆಗಳು ಜಾಸ್ತಿ ಆಗಿದೆ. ವಿಶೇಷವಾಗಿ ಸಾಂಸ್ಕೃತಿಕ ಹಿನ್ನೆಲೆಯಿಂದ ನೋಡುವಾಗ ಹಿಂದೂ ಶಬ್ದ ಸಂಘದ ಪ್ರಾರಂಭದ ಸಂದರ್ಭದಲ್ಲಿ 1925 ಸಂಘ ಶುರುವಾಯಿತು. ಆ ದಶಕದಲ್ಲಿ ಈ ದೇಶದ ಹಿಂದೂ ಮಾನಸಿಕತೆಯನ್ನು ನೋಡಿದಾಗ ಹಿಂದೂ ಅನ್ನೋ ಶಬ್ದವನ್ನು ಹೇಳಲಿಕ್ಕೆ ಸಂಕೋಚ ಪಡ್ತಾ ಇದ್ರು. ಒಬ್ಬರು ಬಹಳ ಹಿರಿಯರೊಮ್ಮೆ ಹೇಳಿದ್ದು ಅನೇಕ ಬಾರಿ ಉಲ್ಲೇಖ ಆಗತ್ತೆ, ಕಾಲ್ ಮಿ ಆಸ್ ಎ ಡಾಂಕಿ ಬಟ್ ಡೋಂಟ್ ಕಾಲ್ ಮಿ ಆಸ್ ಎ ಹಿಂದೂ. ಕತ್ತೆ ಅಂತ ಕರೀರಿ ಆದ್ರೆ ಹಿಂದೂ ಅಂತ ಕರಿಬೇಡಿ ಅನ್ನೋ ರೀತಿಯಲ್ಲಿ ಸ್ವಾಭಿಮಾನ ಶೂನ್ಯ ಒಂದು ಜನಾಂಗ ಅಥವಾ ಒಂದು ಲೀಡರ್ಶಿಪ್ ಒಂದು ಸಂದರ್ಭದಲ್ಲಿ ಇತ್ತು. ಆದ್ರೆ ಇವತ್ತು ಆ ತರ ಅಲ್ಲ. ಇವತ್ತು ನಾನೊಬ್ಬ ಹಿಂದೂ ಅಥವಾ ನಮ್ಮದು ಹಿಂದೂ ಸ್ವಭಾವ, ಹಿಂದೂ ಸಮಾಜ, ಇದನ್ನು ಹೇಳ್ಕೊಳ್ತಕ್ಕಂಥ ಜನರು ಈ ದೇಶದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಬಂದಿದ್ದಾರೆ. ಯಾಕಂದ್ರೆ ಹಿಂದೂ ಶಬ್ದದ ನಿಜವಾದ ಅರ್ಥ ಅವರಿಗೆ ಗೊತ್ತಾಗಿದೆ. ಹಿಂದೂ ಅನ್ನುವಂಥದ್ದು ಯಾವುದೇ ಒಂದು ಕೋಮು ಶಬ್ದ ಅಲ್ಲ. ಹಿಂದೂ ಅನ್ನುವಂಥದ್ದು ಈ ದೇಶದ ರಾಷ್ಟ್ರೀಯ ಅಸ್ಮಿತೆ, ನ್ಯಾಷನಲ್ ಐಡೆಂಟಿಟಿ. ಅದಕ್ಕೊಂದು ಸಾಂಸ್ಕೃತಿಕ ಹಿನ್ನೆಲೆ ಇದೆ. ಹಿಂದೂ ಅಥವಾ ಹಿಂದುತ್ವ ಅಂದ್ರೆ ಅದೊಂದು ಜೀವನ ಪದ್ಧತಿ. ಸುಪ್ರೀಂ ಕೋರ್ಟೇ ಹೇಳಿದೆ 1996 ಜಡ್ಜ್ಮೆಂಟ್ ಅಲ್ಲಿ, ಹಿಂದುತ್ವ ಇಸ್ ಎ ವೇ ಆಫ್ ಲೈಫ್. ಸ್ವಾಮಿ ವಿವೇಕಾನಂದರು ಕೂಡ ಭಾಷಣ ಮಾಡ್ತಾರೆ ಅಮೆರಿಕದ ಶಿಕಾಗೋದಲ್ಲಿ. ಹಿಂದೂ ಶಬ್ದವನ್ನು ಬಳಸಿದಾಗ ಆಸ್ ಎ ನ್ಯಾಷನಲಿಸ್ಟಿಕ್ ಕೊನೋಟೇಷನ್, ರಾಷ್ಟ್ರೀಯ ಪದವಾಚಕವಾಗಿ ಅವರು ಬಳಸಿದರು. ಹಾಗೇನೆ ಸರ್ವಪಳ್ಳಿ ರಾಧಾಕೃಷ್ಣನ್ ಅವರು ಆಕ್ಸ್ಫರ್ಡ್ ಯೂನಿವರ್ಸಿಟಿಯಲ್ಲಿ ಮಾತಾಡಿದ್ದು 1926 ಪುಸ್ತಕ ಆಗಿ ಬಂದಿದೆ. ಅದರಲ್ಲಿ ಹಿಂದೂ ವ್ಯೂ ಆಫ್ ಲೈಫ್, ಹಿಂದೂ ಅನ್ನುವಂಥದ್ದು ಒಂದು ಜೀವನ ದೃಷ್ಟಿ ಅನ್ನುವಂಥದ್ದು ಹೇಳಿ. ಸಂಘ ಈ ವಿಷಯಗಳನ್ನ ಜನರಿಗೆ ತಿಳಿಸ್ತಾ ಬರ್ತಾ ಇದೆ. ಅನೇಕ ಬೇರೆ ಬೇರೆ ಫಾರಂಗಳ ಮೂಲಕ, ಅನೇಕ ಸಾಂಸ್ಕೃತಿಕ ಸಾಮಾಜಿಕ ವೇದಿಕೆಗಳ ಮೂಲಕ, ಸಂಘದ ಶಾಖೆಗಳ ಮೂಲಕ, ಹೀಗೆ ಸಂಘ ಎಲ್ಲೆಲ್ಲಾಗುತ್ತೋ ಸಂಘದ ವಿಚಾರಗಳನ್ನು ತಿಳಿಸುತ್ತೆ. 3 ವಿಷಯಗಳನ್ನು ಸಂಘ ಮಾತಾಡುತ್ತೆ: ಮಾತೃಭೂಮಿ, ಹಿಂದುತ್ವ, ಹಿಂದೂ ರಾಷ್ಟ್ರ. ಹೀಗಾಗಿ ಈ 3 ವಿಷಯಗಳ ಬಗ್ಗೆ ಕಳೆದ 100 ವರ್ಷದಲ್ಲಿ ದೊಡ್ಡ ಮಟ್ಟಿನ ಒಂದು ರಾಷ್ಟ್ರೀಯ ಭಾವ ಜಾಗರಣ ಅಂತಲೇ ನಾವು ಹೇಳಬಹುದು. ಇದರ ಇಂಟೆಲೆಕ್ಚುಯಲ್ ಅವೇಕನಿಂಗ್ ಈ ದೇಶದಲ್ಲಿ ಗೊತ್ತಾಗಿದೆ. ಹಿಂದೆ ಭಾರತದ ಬಗ್ಗೆ ಮಾತನಾಡಿದಾಗ, ಅಂದ್ರೆ ಭಾರತದ ಬಗ್ಗೆ ಬ್ರಿಟಿಷರು ತಮಾಷೆ ಮಾಡಿದಾಗ ಸಿಕ್ಕಾಪಟ್ಟೆ ಅದನ್ನ ಸ್ವೀಕಾರ ಮಾಡ್ತಾ ಇದ್ರು. ಸರಿ, ಭಾರತ ಅಂದ್ರೆ ಈ ತರ ದೇಶ, ಅಂದ್ರೆ ಬ್ರಿಟಿಷ್ ನೆರೆಟಿವ್ಗಳೇ ಗೆಲ್ತಾ ಇತ್ತು. ಆಂಟಿ ಇಂಡಿಯನ್ ನೆರೆಟಿವ್ ಒಂದು ಕಾಲದಲ್ಲಿ ಗೆಲ್ತಾ ಇತ್ತು. ಬ್ರಿಟಿಷರು ಹೇಳ್ತಾ ಇದ್ರು ಭಾರತದವರಿಗೆ ಬುದ್ಧಿ ಇಲ್ಲ, ಭಾರತದವರಿಗೆ ಅಜ್ಞಾನಿಗಳು, ಅವರಿಗೆ ಜ್ಞಾನ ಇಲ್ಲ, ದೇ ಆರ್ ಇಲ್ಲಿಟ್ರೇಟ್ಸ್, ನಾವು ಶಾಲೆಗಳನ್ನು ತೆರೀತಾ ಇದೀವಿ. ಈ ತರ ಬ್ರಿಟಿಷರು ಭಾರತದ ವಿರುದ್ಧ ಒಂದು ದೊಡ್ಡ ಕ್ಯಾಂಪೇನೇ ಮಾಡ್ತಾ ಇದ್ರು. ಇವತ್ತು ಯಾವುದೇ ಒಬ್ಬ ಬ್ರಿಟಿಷ್ ಇರಲಿ, ಜಗತ್ತಿನ ಯಾವುದೇ ವ್ಯಕ್ತಿ ಇರಲಿ, ಭಾರತದ ವಿರುದ್ಧ ಮಾತಾಡಿದ್ರೆ ಭಾರತೀಯರು ಇವತ್ತು ಅದನ್ನು ಸಹಿಸೋದಿಲ್ಲ. ಯಾಕಂದ್ರೆ ಅವರಿಗೆ ರಾಷ್ಟ್ರಭಾವ ಜಾಗರಣೆ ಈ ದೇಶದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಆಗಿದೆ. ಅದರಲ್ಲಿ ಅನೇಕ ಕೊಡುಗೆಗಳು ಇದೆ ಸಮಾಜದಲ್ಲಿ. ಸಂಘದ ಒಂದು ನಿಶ್ಚಿತವಾದ ಕೊಡುಗೆ ಅಂತೂ ಸಮಾಜಕ್ಕೆ ಇದ್ದೇ ಇದೆ. ಹೀಗಾಗಿ ಸಂಘ ಕಳೆದ 100 ವರ್ಷದಲ್ಲಿ ಈ ದೇಶದ ವೈಚಾರಿಕ ಅಸ್ಮಿತೆ ಅದನ್ನ ಜನರಿಗೆ ತಿಳಿಸುವ ಕೆಲಸ, ಜೊತೆಗೆ ಅನೇಕ ಸಾಮಾಜಿಕ ಆಂದೋಲನಗಳು, ಅದು ಗೋಹತ್ಯೆ ನಿಷೇಧ ಆಂದೋಲನ, ರಾಮ ಜನ್ಮಭೂಮಿ ಆಂದೋಲನ, ಅಮರನಾಥ ಉಳಿಸಿ ಯಾತ್ರೆ ಆಂದೋಲನ, ಅಥವಾ ತುರ್ತು ಪರಿಸ್ಥಿತಿಯ ವಿರುದ್ಧ ಪ್ರಜಾಪ್ರಭುತ್ವವನ್ನು ರಕ್ಷಿಸುವ ಆಂದೋಲನ ಇರ್ಬೋದು, ತಿರುಪತಿಯಲ್ಲಿ ಮತಾಂತರ ಆದಾಗ ಅದನ್ನು ತಡೆದದ್ದು ಇರ್ಬೋದು, ಆರ್ಟಿಕಲ್ 370 ಮತ್ತು 35A ಜಮ್ಮು ಕಾಶ್ಮೀರದಲ್ಲಿ ಏನಿತ್ತು ಅದನ್ನ ಅಲ್ಲಿಂದ ತೆಗೆದು ಹಾಕಬೇಕು ಅನ್ನುವಂತಹ ಜನಜಾಗರಣೆ ಇರ್ಬೋದು. ಈ ತರ ಒಂದು 10-20 ಮುಖದಲ್ಲಿ ರಾಷ್ಟ್ರೀಯ ಅಭಿಯಾನವನ್ನ ಸಮಾಜದ ಸಹಭಾಗಿತ್ವದೊಂದಿಗೆ RSS ಕೈಗೊಂಡಿದೆ. ಹೀಗಾಗಿ ಇದೆಲ್ಲವನ್ನ ಗಮನಿಸಿದ ಸಮಾಜ, ಸಂಘ ಯಾವುದೋ ಒಂದು ವಿಷಯವನ್ನು ಕೈಗೆತ್ತಿಕೊಂಡ್ರೆ ಅದನ್ನ ಖಂಡಿತವಾಗಿಯೂ ಸಮಾಜಕ್ಕೆ ಮತ್ತು
ರಾಷ್ಟ್ರಕ್ಕೆ ಅಪೇಕ್ಷಿತ ರೀತಿಯಲ್ಲಿ ಅದನ್ನು ಮುಂದೆ ಕೊಂಡು ಹೋಗುತ್ತೆ ಅನ್ನುವಂಥ ಮತ್ತು ನಿಸ್ವಾರ್ಥವಾಗಿ ಸಂಘ ಈ ಕೆಲಸ ಮಾಡುತ್ತೆ ಅನ್ನುವಂಥ ಒಂದು ಪ್ರಜ್ಞೆ ಬಂದಿದೆ. ಇದೀಗ 100ನೇ ವರ್ಷ ಸಂಘದ ಶತಾಬ್ದಿ ಸಂದರ್ಭದಲ್ಲೂ ಕೂಡ ಸಂಘ ಕೈಗೊಂಡಿರ್ತಕ್ಕಂಥ ವಿಷಯ ಏನಿದೆ ಅದು ಸಮಾಜಕ್ಕೆ ಸಂಬಂಧಪಟ್ಟದ್ದು. ಒಟ್ಟು 5 ವಿಷಯಗಳನ್ನ ಸಂಘ ಶತಾಬ್ದಿ ಸಂದರ್ಭದಲ್ಲಿ ದೇಶದಾದ್ಯಂತ ಜನರಿಗೆ ಕರೆ ಕೊಟ್ಟಿದೆ, ಸಂಘದ ಸ್ವಯಂ ಸೇವಕರು ಮಾಡ್ತಾ ಇದ್ದಾರೆ. ಅದರಲ್ಲಿ ಮೊದಲನೇದೇ ಸಾಮಾಜಿಕ ಸಾಮರಸ್ಯ. ಎಲ್ಲರೂ ಒಟ್ಟಾಗಿ ಜಾತಿ ಭೇದ ಮೀರಿದ ಒಂದು ಏಕತೆಯ ಸಮಾಜ ನಮ್ದು ಇರಬೇಕು ಅನ್ನೋ ಕಾರಣಕ್ಕೋಸ್ಕರ ಇಡೀ ದೇಶದಲ್ಲಿ ಸಾಮಾಜಿಕ ಸಾಮರಸ್ಯವನ್ನ ಪ್ರಯಾರಿಟಿ ಆದ್ಯತೆ ವಿಷಯ ಆಗಿ ಇಟ್ಕೊಂಡು ಸಂಘ ಹೊರಟಿದೆ. ಒಂದು. ಎರಡನೇದು ಪರಿಸರ ಸಂರಕ್ಷಣೆ ವಿಷಯ. ಉದಾಹರಣೆಗೆ ನೀರನ್ನು ಸಂರಕ್ಷಣೆ ಮಾಡುವಂಥದ್ದು, ಗಿಡವನ್ನು ನೆಡುವಂಥದ್ದು, ಪ್ಲಾಸ್ಟಿಕ್ಕನ್ನು ಕಡಿಮೆ ಬಳಸುವಂಥದ್ದು, ಈ ರೀತಿಯಾಗಿ ಪರಿಸರದ ಪೂರಕವಾದ ಕೆಲಸವನ್ನು ಪ್ರತಿಯೊಬ್ಬರು ಮಾಡಬೇಕು. ಮೂರನೇದು ಕುಟುಂಬ ಪ್ರಬೋಧನ, ಫ್ಯಾಮಿಲಿ ವ್ಯಾಲ್ಯೂಸಿಗೆ ಸಂಬಂಧಪಟ್ಟದ್ದು. ಬಹಳ ಬೇಗ ಬದಲಾಗ್ತಾ ಇರತಕ್ಕಂಥ ಭಾರತೀಯ ಕುಟುಂಬ ಪದ್ಧತಿ ಏನಿದೆ ಅದಕ್ಕೆ ಆಧುನೀಕರಣ ಅಥವಾ ಬೇರೆ ಬೇರೆ ರೀತಿಯಂಥ ಒತ್ತಡಗಳು, ಅದರಿಂದಾಗಿ ಕುಟುಂಬದ ಅನೇಕ ಮೌಲ್ಯಗಳಲ್ಲಿ ಸ್ವಲ್ಪ ಕೊರತೆಗಳು ಬಂದಿರೋದನ್ನು ನಾನು ಗಮನಿಸ್ತಾ ಇದ್ವಿ. ಅದೆಲ್ಲವನ್ನು ಕೂಡ ಪಕ್ಕಕ್ಕಿಟ್ಟು ಕುಟುಂಬ ಅನ್ನುವಂಥದ್ದು ಭಾರತದ ಸಮಾಜದ ಒಂದು ಶಕ್ತಿಯ ಕೇಂದ್ರ. ಆ ಕುಟುಂಬದಲ್ಲಿ ಮೌಲ್ಯಗಳ ಆಧಾರದಲ್ಲಿ ಕೆಲಸ ಮಾಡಬೇಕು, ಒಟ್ಟಿಗೆ ಇರಬೇಕು, ಸಚ್ಚಾರಿತ್ರ್ಯವಂತರಾಗಿರಬೇಕು, ಮನೆಯಲ್ಲಿ ಒಳ್ಳೆ ಸಂಸ್ಕಾರಗಳು ಸಿಗಬೇಕು ಅನ್ನೋ ಕುಟುಂಬ ಪ್ರಬೋಧನೆ. ನಾಲ್ಕನೆಯದ್ದು ವಿಶೇಷವಾಗಿ ಸ್ವದೇಶಿ ಜೀವನ ಶೈಲಿ ಒಂದು ಭಾರತೀಯತೆ ಇರಬೇಕು ಅನ್ನೋ ಕಾರಣಕ್ಕೋಸ್ಕರ ಅದು ಸ್ವಭಾಷಾ ಮಾತೃಭಾಷೆ ಬಳಕೆ, ಮನೆಯಲ್ಲಿ ಸ್ವಭೂಷ ಅಂದರೆ ಒಳ್ಳೆ ಭಾರತೀಯ ಬಟ್ಟೆಗಳನ್ನೇ ಹಾಕುವಂಥದ್ದು, ಈ ಥರ ಅನೇಕ ವಿಷಯಗಳಲ್ಲಿ ತಮ್ಮತನವನ್ನು ಉಳಿಸುವಂಥ ಸ್ವದೇಶಿ ಜೀವನ ಶೈಲಿ. ಕೊನೆಯದಾಗಿ ಸಂವಿಧಾನದ ಆರ್ಟಿಕಲ್ 51A ಹೇಳುವ ರೀತಿಯಲ್ಲೇನೆ ಫಂಡಮೆಂಟಲ್ ಡ್ಯೂಟೀಸ್, ಮೂಲಭೂತ ಕರ್ತವ್ಯಗಳನ್ನು ಪರಿಪಾಲಿಸುವ ನಿಟ್ಟಿನಲ್ಲಿ ನಾಗರಿಕ ಕರ್ತವ್ಯಗಳು ಅಂದರೆ ರಾಷ್ಟ್ರಧ್ವಜ, ರಾಷ್ಟ್ರಗೀತೆಗಳಿಗೆ ಗಮನ ಕೊಡುವಂಥದ್ದು, ಗೌರವ ಕೊಡುವಂಥದ್ದು, ಅನೇಕ ರೀತಿಯಂಥ ಟ್ರಾಫಿಕ್ ರೂಲ್ಗಳನ್ನು ಪಾಲಿಸುವಂಥದ್ದು, ನಾಗರಿಕನಾಗಿ ಏನೆಲ್ಲ ಕರ್ತವ್ಯ ಇದೆ. ಸೊ ಈ 5 ವಿಷಯಗಳು ಸಮಾಜವನ್ನ ಪ್ರಭಾವಿಸುವಂಥದ್ದು ಏನಿದೆ ಇದನ್ನು ಸಂಘದ ಸ್ವಯಂ ಸೇವಕರು ಮಾಡ್ತಾ ಇದ್ದಾರೆ. ಸಂಘ ಕರೆ ಕೊಟ್ಟಿದೆ ಪ್ರತಿ ಸ್ವಯಂ ಸೇವಕನಿಗೆ ಈ 5 ವಿಷಯದಲ್ಲಿ ನಾನೇನು ಮಾಡ್ಬೇಕಂದ್ರೆ ಇಂಡಿವಿಜುವಲಿ ಪ್ರತಿ ವ್ಯಕ್ತಿನೂ ಹೇಗೆ ಪರಿವರ್ತನೆ ಆಗಬೇಕು, ಎರಡನೇದು ಅವರ ಮನೆಯಲ್ಲಿ ಏನು ಪರಿವರ್ತನೆಯನ್ನು ತರಬೇಕು, ತಾನು ಪರಿವರ್ತನೆ ಆಗೋದು ಒಂದು, ಮನೆಯಲ್ಲಿ ಪರಿವರ್ತನೆ ತರಬೇಕು. ಮೂರನೇದು ತಮ್ಮ ವೃತ್ತಿಯ ಕ್ಷೇತ್ರ ಅಥವಾ ಸಾಮಾಜಿಕವಾಗಿ ಇರುವಂಥ ಕ್ಷೇತ್ರ ಅಲ್ಲಿ ಪರಿವರ್ತನೆ ತರಬೇಕು. ಹೀಗಾಗಿ ಸಂಘ ಯಾವತ್ತೂ ಕೂಡ ಸಮಾಜದ ಬಗ್ಗೆನೇ ಯೋಚನೆ ಮಾಡಿ ಮಾತನಾಡ್ತಾ ಅಲ್ಲಿ ಪರಿವರ್ತನೆ ತರಲಿಕ್ಕೆ ಸ್ವಯಂ ಸೇವಕರನ್ನ ಪ್ರೇರೇಪಣೆ ಮಾಡುತ್ತೆ. ಹೀಗಾಗಿ ಸಮಾಜದ ಮೇಲೆ ಒಂದು ದೊಡ್ಡ ಪ್ರಭಾವ ಸ್ವಯಂ ಸೇವಕರು ಮಾಡ್ತಾ ಇದ್ದಾರೆ. ಸಂಘ ಮತ್ತು ಸ್ವಯಂ ಸೇವಕರು ಎರಡು ಬೇರೆ ಬೇರೆ. ಸಂಘ ಅನ್ನುವಂಥದ್ದು ಒಂದು ಥಾಟ್, ದೊಡ್ಡ ರೀತಿಯ ಒಂದು ಯೋಚನಾ ಪದ್ಧತಿ, ಆದ್ರೆ ಅದನ್ನ ಇಂಪ್ಲಿಮೆಂಟೇಷನ್ ಕಾರ್ಯಕ್ಕೆ ತರತಕ್ಕಂಥವ್ರು ಸ್ವಯಂ ಸೇವಕರು. ಹಾಗಾಗಿ ಬದಲಾವಣೆ ತರೋರು ಯಾರು? ಸ್ವಯಂ ಸೇವಕರು ಎಲ್ಲೆಲ್ಲ ಕೆಲಸ ಮಾಡ್ತಾ ಇದ್ದಾರೆ, ಅವರು ಪರಿವರ್ತನೆ ತರ್ತಾ ಸಮಾಜದ ಮೇಲೆ ಅದರ ಪ್ರಭಾವ ಮತ್ತು ಪರಿಣಾಮ ಆಗೋ ರೀತಿಯಲ್ಲಿ ಇಡೀ ದೇಶದಲ್ಲಿ ನೋಡ್ತಾ ಇದ್ದಾರೆ. ಕಳೆದ 100 ವರ್ಷದಲ್ಲೂ ಕೂಡ ಏನೆಲ್ಲ ಬದಲಾವಣೆಯನ್ನ ತಂದಿದ್ದಾರೆ ಅದು ಸ್ವಯಂ ಸೇವಕರು. ಹಾಗಾಗಿ ಒಂದು ಪ್ರಸಿದ್ಧವಾದ ಒಂದು ಮಾತನ್ನ ಹಿಂದೆ ಸಂಘದೊಬ್ಬರು ಹಿರಿಯರು ಹೇಳಿದ್ರು, ಸಂಘ ಕುಚ್ ನಹಿ ಕರೇಗ, ಸ್ವಯಂ ಸೇವಕ್ ಕುಚ್ ನಹಿ ಛೋಡೇಗ. ಸಂಘ ಏನು ಮಾಡುವುದಿಲ್ಲ, ಸ್ವಯಂ ಸೇವಕರು ಯಾವುದನ್ನು ಬಿಡುವುದಿಲ್ಲ, ಎಲ್ಲಾ ರೀತಿಯ ಪರಿವರ್ತನೆ ಕೆಲಸವನ್ನ ಆತ ಮಾಡ್ತಾನೆ. ಹಾಗಾಗಿ ಸ್ವಯಂ ಸೇವಕರ ಸಕ್ರಿಯತೆ ಅದು ಸಂಘ ಕಾರ್ಯವನ್ನ ಸಮಾಜದಲ್ಲಿ ಪರಿಣಾಮಕಾರಿಯಾಗಿ ಪ್ರಭಾವಶಾಲಿಯಾಗಿ ಮಾಡುತ್ತಾ ಇದೆ. ಇದಿಷ್ಟು ಸಂಗತಿಗಳಾದರೆ ಈಗ ಶತಾಬ್ದಿಯ ಒಂದು ಕೆಲಸಗಳು ನಡೀತಾ ಇದೆ. ಸಂಘದಲ್ಲಿ ಹೇಳ್ತಾರೆ ಶತಾಬ್ದಿ ಸಂಭ್ರಮ ಅಲ್ಲ, ಶತಮಾನೋತ್ಸವ ಅಲ್ಲ, ನಾವಿದನ್ನು ಸೆಲೆಬ್ರೇಟ್ ಮಾಡ್ತಾ ಇರುವಂಥದ್ದಲ್ಲ ಅಂತ. ಹಾಗಾದ್ರೆ ಏನು ಮಾಡ್ತಾ ಇದ್ದಾರೆ ಅಂದರೆ ಒಟ್ಟು ಶತಾಬ್ದಿಯ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಕೆಲಸಗಳು ನಡೀತಾ ಇದೆ, ಏನು ಆಗ್ತಾ ಇದೆ ಶತಾಬ್ದಿಯ ಕಾರ್ಯ ಅಂತ? ಶತಾಬ್ದಿಯ ಸಂದರ್ಭದಲ್ಲಿ RSS ನ ಮುಖ್ಯ ಉದ್ದೇಶ ಇರುವಂತೆ ಪಬ್ಲಿಕ್ ಔಟ್ರೀಚ್, ಅಂದ್ರೆ ಸಾರ್ವಜನಿಕ ವ್ಯಾಪ್ತಿಯಲ್ಲಿ ಅನೇಕ ಮಂದಿಯನ್ನು ತಲುಪಲಿಕ್ಕೆ. ಅದರಲ್ಲಿ ಒಟ್ಟು 6 ರೀತಿಯ ಚಟುವಟಿಕೆಗಳನ್ನ ಈ ವರ್ಷ ಶತಾಬ್ದಿ ವರ್ಷ ಮಾಡ್ತಾ ಇದೆ. ಅದರಲ್ಲಿ 2-3 ಚಟುವಟಿಕೆಗಳು ಈಗಾಗಲೇ ಆಗೋಗಿದೆ. ಕಳೆದ ಅಕ್ಟೋಬರ್ 2ನೇ ತಾರೀಕು RSS ಗೆ 100 ವರ್ಷ ಆದ ಸಂದರ್ಭದಲ್ಲಿ ದೇಶದ ಎಲ್ಲ ಮಂಡಲಗಳು ಅಂದ್ರೆ ಪಂಚಾಯಿತಿ ಮಟ್ಟ ಮತ್ತು ಸಿಟಿ ಮಟ್ಟದಲ್ಲಿ ವಸತಿ ಅಂದ್ರೆ ವಾರ್ಡ್ ಮಟ್ಟದಲ್ಲಿ ಗಣವೇಶ ಧರಿಸಿ ವಿಜಯದಶಮಿ ಕಾರ್ಯಕ್ರಮ ಇಡೀ ದೇಶದಲ್ಲಿ ಆಯ್ತು. ಬಹಳ ದೊಡ್ಡ ಸಂಖ್ಯೆಯಲ್ಲಿ ದೇಶ ವ್ಯಾಪಿಯಾಗಿ ಸ್ವಯಂ ಸೇವಕರು ಮತ್ತು ಹೊಸಬರು ಗಣವೇಶದಲ್ಲಿ ವಿಜಯದಶಮಿ ಉತ್ಸವನ್ನ ಮಾಡಿದ್ರು. ಹೀಗಾಗಿ ಸಂಘದ ಔಟ್ರೀಚ್ ಇದುವರೆಗೆ ನೋಡಿದ ಮಟ್ಟದಲ್ಲಿ ಅತ್ಯಂತ ದೊಡ್ಡ ಪ್ರಮಾಣದಲ್ಲಿ ಈ ವರ್ಷ ನಡೆದಿದೆ. ಸಂಘಕ್ಕೆ 4ನೇ ಹಂತದ ದೊಡ್ಡ ಔಟ್ರೀಚ್ ಅಂದ್ರೆ ಸಂಘ ಪ್ರಾರಂಭ ಆದದ್ದು 1925ರಲ್ಲಿ. ಆವಾಗ ಸಂಘ ಇವತ್ತು ನೋಡಿದ ರೀತಿಯಲ್ಲಿ ಇರಲಿಲ್ಲ. 1926ರ ಮೇ 18ನೇ ತಾರೀಕು ಸಂಘದ ಶಾಖೆ ಪ್ರಾರಂಭ ಆಯಿತು.
ಕ್ರಮೇಣ ವಿಸ್ತಾರ ಆಗ್ತಾ ಬಂತು. 1940ನೇ ಇಸ್ವಿಯಲ್ಲಿ ದೇಶದ ಆಗಿನ ಎಲ್ಲ ಪ್ರಾಂತಗಳಿಗೆ RSS ಹೋಯ್ತು. ಎಲ್ಲ ಪ್ರಾಂತಗಳಲ್ಲೂ RSS ಇದೆ ಅಂತ, ತಲುಪಿದೆ ಅಂತ. 1980ನೇ ಇಸ್ವಿಯಲ್ಲಿ ಎಲ್ಲ ಜಿಲ್ಲೆಗಳಿಗೆ RSS ತಲುಪಿತು. ಪ್ರತಿ ಜಿಲ್ಲೆಯಲ್ಲೂ, ಉಡುಪಿಯಲ್ಲೂ ಇದೆ, ಚಾಮರಾಜನಗರದಲ್ಲೂ ಇದೆ, ಚಿತ್ರದುರ್ಗದಲ್ಲೂ ಇದೆ, ಎಲ್ಲ ಜಿಲ್ಲೆಗಳನ್ನ 80ನೇ ಇಸ್ವಿಯಲ್ಲಿ ತಲುಪಿತು. 96ನೇ ಇಸ್ವಿನಲ್ಲಿ ದೇಶದೆಲ್ಲ ತಾಲೂಕುಗಳನ್ನು ತಲುಪಿತು. ಸುಳ್ಯದಲ್ಲೂ ಇದೆ, ಕಾಪುವಲ್ಲೂ ಇದೆ, ಈ ಥರ ಎಲ್ಲ ತಾಲೂಕುಗಳಲ್ಲೂ ಸಂಘ ತಲುಪಿದ್ದು 96 ಇಡೀ ದೇಶದಲ್ಲಿ. 96 ನಂತರ ಈ ವರ್ಷ ದೇಶದ ಎಲ್ಲ ಮಂಡಲಗಳು ಅಂದ್ರೆ ಪಂಚಾಯತ್ ಮಟ್ಟದಲ್ಲಿ RSS ನ ಕಾರ್ಯ ವಿಸ್ತಾರ ಆಗಿದೆ ಇಡೀ ದೇಶದಲ್ಲಿ. ಹಾಗಾಗಿ ಇಷ್ಟೊಂದು ಲಕ್ಷ ಹಳ್ಳಿಗಳಿರ್ತಕ್ಕಂಥ ದೇಶ ನಮ್ದು, ಅಷ್ಟೊಂದು ಔಟ್ರೀಚ್ ಆಗಿರುವಂಥದ್ದು ಈ ವರ್ಷ. ಹಾಗೆ ಶತಾಬ್ದಿ ವರ್ಷದ ಆನ್ ಪ್ರಯಾರಿಟಿ ಮೊದಲ ಕೆಲಸ ಇದ್ದದ್ದೇ ವಸತಿ ಮಂಡಲ ಮಟ್ಟದಲ್ಲಿ RSS ನ ಕಾರ್ಯಕ್ರಮಗಳು ನಡಿಬೇಕು. ಅದು ಈ ವರ್ಷ ನಡೆದಿದೆ. ಎಲ್ಲ ಮಂಡಲ ಅಥವಾ ಪಂಚಾಯತ್ ಮಟ್ಟದಲ್ಲಿ RSS ನ ಚಟುವಟಿಕೆ ವಿಜಯದಶಮಿ ಸಂದರ್ಭದಲ್ಲಿ ನಡೆದಿದೆ. ಎರಡನೇದಿದ್ದು 18ರಿಂದ 28 ವರ್ಷದ ಒಳಗಡೆನ ತರುಣರಿಗೆ ಒಂದು ಯುವ ಸಮಾವೇಶ, ಯೂತ್ ಕಾನ್ಕ್ಲೇವ್ ಮಾಡಬೇಕು ಅಂತ ಇಡೀ ದೇಶದಲ್ಲಿ ಬಹಳ ಸಂಭ್ರಮದಿಂದ ಯುವಕರಿಗೋಸ್ಕರ ಒಂದು ಔಟ್ರೀಚ್ ನಡೆಯಿತು. ಲಕ್ಷಾಂತರ ಮಂದಿ ಯುವಕರು ಅದರಲ್ಲಿ ಭಾಗವಹಿಸಿದ್ದಾರೆ. ಮೂರನೇದಿದ್ದು ಮನೆ ಮನೆ ಸಂಪರ್ಕ ಅಭಿಯಾನ. ಪ್ರತಿ ಮನೆಗೂ ಕೂಡ ಸಂಘದ ಬಗ್ಗೆ ವಿಷಯಗಳನ್ನು ತಿಳಿಸ್ಬೇಕು. ಅದಕ್ಕೋಸ್ಕರ ಒಂದು ಕರಪತ್ರ, ಒಂದು ಸಣ್ಣ ಪುಸ್ತಕ, ಒಂದು ಭಾರತ ಮಾತೆಯ ಕಾರ್ಡ್ ಇರತಕ್ಕಂತಹ ಒಂದು ಸಾಹಿತ್ಯ ಸೇರ್ಕೊಂಡು ಪ್ರತಿ ಮನೆಯ ಸಂಪರ್ಕ ಆಗಬೇಕು ಅಂತ ಆಗಿದೆ. ದೇಶಾದ್ಯಂತ ಅನೇಕ ಕಡೆಗಳಲ್ಲಿ ಈಗಾಗಲೇ ಪ್ರಾರಂಭ ಆಗಿದೆ. ಕೆಲವು ಪ್ರಾಂತದಲ್ಲಿ ಇನ್ನು ಆಗೋದಿದೆ, ಕೆಲವು ಕಡೆ ನಡೀತಾ ಇದೆ ಈಗ. ಹೀಗೆ ಪ್ರತಿ ಮನೆಯ ಸಂಪರ್ಕ, ಇದು ಸಂಘದ 3ನೇ ಔಟ್ರೀಚ್. 4ನೇದು ಈ ಜನವರಿ ಫೆಬ್ರವರಿ ತಿಂಗಳಲ್ಲಿ ದೇಶಾದ್ಯಂತ ನಡೀತಾ ಇದೆ. ಅದು ಹಿಂದೂ ಸಮ್ಮೇಳನಗಳು ಮಂಡಲ ಮತ್ತು ವಸತಿಗಳ ಮಟ್ಟದಲ್ಲಿ ನಡಿಬೇಕು ಅಂತ. ಅಲ್ಲಿನ ಒಂದಷ್ಟು ಹಿಂದೂ ವಿಷಯಗಳ ಕುರಿತು ಸ್ಥಾನೀಯವಾಗಿ ಬೇರೆ ಬೇರೆ ವಿಷಯಗಳು ಇರ್ತವೆ. ಅದರ ಬಗ್ಗೆ ಅಲ್ಲಿನ ಹಿಂದೂ ಸಮಾಜ ಒಟ್ಟು ಸೇರಿ ಚಿಂತನೆ ಮಾಡಬೇಕು. ಒಂದು 2-3 ಗಂಟೆಯ ಕಾರ್ಯಕ್ರಮ. ಅದರಲ್ಲಿ ಒಂದು ಹಿಂದೂ ಭಾವದ ಜಾಗರಣ, ಹಿಂದುತ್ವದ ಕರ್ತವ್ಯ ಪ್ರಜ್ಞೆ ಅರಿವು, ನಾವೆಲ್ಲರೂ ಸೇರಿ ಏನ್ ಮಾಡ್ಬೇಕು ಅನ್ನುವಂಥ ಭಾವ, ಹಿಂದೂ ಏಕತೆ. ಆಗ್ಲೇ ಹೇಳಿದ ಹಾಗೆ ಸಾಮಾಜಿಕ ಏಕತೆ ನಮಗೆ ಬೇಕಾಗುತ್ತೆ. ಅನೇಕ ಜಾತಿ ವಿಷಮತೆಯಿಂದ ಮೀರಿ ನಿಂತಿರೋ ಹಿಂದೂ ಸಮಾಜ, ಅದಕ್ಕೋಸ್ಕರ ಹಿಂದೂ ಸಮ್ಮೇಳನ ಅಥವಾ ಹಿಂದೂ ಸಮಾಜೋತ್ಸವ ಅಥವಾ ಹಿಂದೂ ಸಂಗಮ, ಬೇರೆ ಬೇರೆ ಹೆಸರಲ್ಲಿ ದೇಶಾದ್ಯಂತ ಚಟುವಟಿಕೆ ನಡೆಯುತ್ತೆ. ಅದು ಕೂಡ ಲಕ್ಷಾಂತರ ಮಂದಿಯ ಸಹಭಾಗಿತ್ವದಿಂದ ನಡೀತಾ ಇದೆ. 4ನೇ ಕಾರ್ಯಕ್ರಮ ಸಮಾಜದ ಬೇರೆ ಬೇರೆ ಜಾತಿ ಪ್ರಮುಖರನ್ನ ಒಟ್ಟು ಸೇರಿಸಿದಂಥ ಒಂದು ಕಾರ್ಯಕ್ರಮ. ಅದು ಸದ್ಭಾವನಾ ಬೈಠಕ್ಗಳು ಅಥವಾ ಸಾಮಾಜಿಕ ಸದ್ಭಾವನಾ ಸಭೆಗಳು ಅನ್ನುವಂಥದ್ದು ಮುಂದಿನ ಮೇ ತಿಂಗಳಲ್ಲಿ ಅಥವಾ ಏಪ್ರಿಲ್-ಮೇ ತಿಂಗಳಲ್ಲಿ ದೇಶಾದ್ಯಂತ ಅದು ನಡೆಯೋದಿದೆ, ಇನ್ನು ಬರೋದಿದೆ. ಅದರಲ್ಲಿ ಪ್ರತಿ ತಾಲೂಕು ಮಟ್ಟದಲ್ಲಿ ಎಲ್ಲರೂ ಸೇರ್ತಾರೆ. ಇನ್ನು ಕೊನೆಯದಾಗಿ ಇರತಕ್ಕಂಥ ಕಾರ್ಯಕ್ರಮ ಅದು ಪ್ರತಿ ಜಿಲ್ಲೆಗಳ ಮಟ್ಟದಲ್ಲಿ ಪ್ರಮುಖ ನಾಗರಿಕರ ಗೋಷ್ಠಿ. ಆ ಜಿಲ್ಲೆಯ ಪ್ರಮುಖರು ಒಟ್ಟಿಗೆ ಸೇರ್ತಾರೆ, ದೇಶದ ಬಗ್ಗೆ ಒಂದಷ್ಟು ವಿಷಯಗಳನ್ನ ಮಾತಾಡ್ತಾರೆ. ಹೀಗೆ 6 ರೀತಿಯ ಚಟುವಟಿಕೆಗಳು ಶತಾಬ್ದಿ ವರ್ಷದಲ್ಲಿ ನಡೆಯುತ್ತೆ. ಎಲ್ಲರನ್ನೂ ತಲುಪ್ತೀವಿ. ಕೆಲವು ಮಂಡಲ ಮಟ್ಟದಲ್ಲಿ, ಕೆಲವು ತಾಲೂಕು ಮಟ್ಟದಲ್ಲಿ, ಕೆಲವು ಜಿಲ್ಲಾ ಮಟ್ಟದಲ್ಲಿ ಇದು ನಡೆಯುತ್ತೆ. ಇದಾದ ನಂತರ ಕೊನೆಯದಾಗಿ ಎಲ್ಲವನ್ನೂ ಸೇರಿಸಿ 6 ಚಟುವಟಿಕೆ ಬಂದವರು ಮುಂದಿನ ಸೆಪ್ಟೆಂಬರ್ ತಿಂಗಳಲ್ಲಿ RSS ನ ಶಾಖೆಗೆ ಬರತಕ್ಕಂಥ ಒಂದು ಶಾಖಾ ಸಪ್ತಾಹ ಅನ್ನೋ ಒಂದು ಕಾರ್ಯಕ್ರಮ ಕೊನೆಯದಾಗಿದೆ. ಹೀಗೆ ಶತಾಬ್ದಿ ವರ್ಷದಲ್ಲಿ RSS ನ ಚಟುವಟಿಕೆಗಳು ಸಮಾಜವನ್ನ ತಲುಪುವ ಪಬ್ಲಿಕ್ ಔಟ್ರೀಚ್ ನ ಕಾರ್ಯಕ್ರಮಗಳಾಗಿದೆ. ಈಗಾಗಲೇ ಲಕ್ಷಾಂತರ ಮಂದಿಗೆ ಹೊಸದಾಗಿ ಸಂಘದ ಪರಿಚಯ ಈ ವರ್ಷ ಆಯಿತು. ಅನೇಕ ಹೊಸ ಸ್ವಯಂ ಸೇವಕರು ಕೂಡ ಸಂಘದ ಜೊತೆಗೆ ಜೋಡ್ಕೊಂಡಿದ್ದಾರೆ. ದೇಶಾದ್ಯಂತ ನಡೀತಾ ಇದೆ. ಯಾಕಂದ್ರೆ ಸಂಘ ಆಗ್ಲೇ ಹೇಳಿದಾಗ ಒಂದು ಅಖಿಲ ಭಾರತೀಯ ಸಂಘಟನೆ, ಇದೆಲ್ಲೂ ಕೂಡ ಇಡೀ ದೇಶದಲ್ಲಿ ನಡೀತಾ ಇದೆ. ಈ 6 ಚಟುವಟಿಕೆಗಳು ಇಡೀ ದೇಶದಲ್ಲಿ ನಡೀತಾ ಇದೆ. ಸಂಘದ ಶಾಖೆಗಳು ಹೊರಗಡೆನೂ ಕೂಡ ಇದೆ. ದೇಶದ ಹೊರಗಡೆನೂ ಕೂಡ ಸುಮಾರು 53 ದೇಶಗಳಲ್ಲಿ RSS ನ ನಿತ್ಯ ಶಾಖೆಗಳು ಚಟುವಟಿಕೆಗಳು ನಡೀತಾ ಇದೆ. ಆಯಾಯ ದೇಶದಲ್ಲೂ ಕೂಡ ಒಂದಷ್ಟು ಚಟುವಟಿಕೆಗಳು ಸ್ಥಾನೀಯ ಕಾರ್ಯಕ್ರಮಗಳಿಗೆ ಸಂಬಂಧಪಟ್ಟು ಅಲ್ಲಿ ನಡೀತಾ ಇದೆ. ಒಟ್ಟು ನೀವು ಪ್ರಾರಂಭದಲ್ಲಿ ಹೇಳಿದಾಗ ಇದೊಂದು ಸಂಭ್ರಮದ ವರ್ಷವಂತೂ ಹೌದು ಎಲ್ಲ ಸ್ವಯಂ ಸೇವಕರಿಗೆ. ಯಾಕೆಂದ್ರೆ ಮಹತ್ವದ ಮೈಲಿಗಲ್ಲನ್ನ ದಾಟಿದ ಸಂದರ್ಭ ಇದು, 100ನೇ ವರ್ಷ. ಆದ್ರೆ 100ನೇ ವರ್ಷದ ಆಚರಣೆ ಅಂತ ಇಲ್ಲ. ಕಾರ್ಯಕ್ರಮಗಳ ಮೂಲಕ ಸಂಘವನ್ನು ಹೆಚ್ಚು ಮಂದಿಗೆ, ಅಂದ್ರೆ ಸಮಾಜದ ವಿಷಯವನ್ನು ಹೆಚ್ಚು ಮಂದಿಗೆ ತಲುಪಿಸ್ತಕ್ಕಂಥ ಒಂದು ಕರ್ತವ್ಯ ಭಾವದ ಒಂದು ಸಂದರ್ಭ ಇದು. ಆದ್ರೆ ಯಾವುದೇ ರೀತಿ ಸೆಲೆಬ್ರೇಷನ್ ಮೋಡಲ್ ಇಲ್ಲ. ಆದ್ರೆ ಕಾರ್ಯಕರ್ತರಾಗಿ ಹೆಚ್ಚು ಸಮಯ ಕೊಡ್ತಕ್ಕಂತಹ ಒಂದು ಸಂಕಲ್ಪವನ್ನ ಇಡೀ ದೇಶದಲ್ಲಿ ಕಾರ್ಯಕರ್ತರು ಮಾಡಿದ್ದಾರೆ. ಇದಿಷ್ಟು ವಿಷಯ. ಒಟ್ಟು ಸಂಘದ ಬಗ್ಗೆ ಒಂದಷ್ಟು ಬೇರೆ ಬೇರೆ ರೀತಿಯ ಪ್ರಶ್ನೆಗಳಿರುವಾಗಲೂ ಕೂಡ ಸಂಘ ತನ್ನದೇ ಕೆಲಸವನ್ನ ಬಹಳ ಬಹಳ ಚೆನ್ನಾಗಿ ನಡೆಸಿಕೊಂಡು ಹೋಗ್ತಾ ಇದೆ ಮತ್ತು ಅದರ ಕಾರ್ಯವನ್ನು ಅದು ತನ್ನಷ್ಟಕ್ಕೆ ಮಾಡ್ತಾ ಇದೆ. ಅಂದ್ರೆ ಒಂದು ಆನೆ ನಡ್ಕೊಂಡು ಹೋಗ್ತದೆ, ಅದು ಅದರಷ್ಟಕ್ಕೆ ನಡ್ಕೊಂಡು ಹೋಗ್ತಾ ಇರುತ್ತೆ. ಬೇರೆ
ಬೇರೆ ಅದರ ಅಕ್ಕಪಕ್ಕದಲ್ಲಿ ಏನಾಗ್ತಾ ಇದೆ ಅನ್ನೋದು ಅದಕ್ಕೆ ಬಹಳ ದೊಡ್ಡ ಮಟ್ಟದಲ್ಲಿ ಏನು ಗಮನಕ್ಕೆ ಬರುವುದಿಲ್ಲ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಅರ್ಥ ಆಯಿತು ನನಗೆ ಅಂತ ನಾನು ಭಾವಿಸ್ತೇನೆ. ಸ್ನೇಹಿತರೆ, ಇದಿಷ್ಟು ವಿಷಯ ನಮ್ಮ ಜೊತೆಗೆ ಇಷ್ಟು ಹೊತ್ತಿದ್ದು ನಮಗೆ ಒಂದಷ್ಟು ವಿಷಯಗಳನ್ನು ತಿಳಿಸಿಕೊಟ್ಟದಕ್ಕೆ ಅತ್ಯಂತ ಪ್ರೀತಿಯ ಧನ್ಯವಾದಗಳನ್ನು ನಿಮಗೆ ಸಮರ್ಪಿಸ್ತಾ ಇದ್ದೇನೆ. ಸ್ನೇಹಿತರೆ, ಮುಂದೆ ಮತ್ತೊಂದು ವಿಷಯದ ಜೊತೆಗೆ ಮತ್ತೊಬ್ಬ ವ್ಯಕ್ತಿಯ ಜೊತೆಗೆ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ.